ಹೆಸರು ಅಂಬಿಕೆ ರೊಕ್ಕ ಕಡಿಮೆ ಇದ್ದ ಸಲುವಾಗಿ ನಾವು ಟಾಯ್ಲೆಟ್ ನಮಗೆ ಈ ಹುಡುಗಿ ಸಲುವಾಗಿ ಈಗ ನನಗೆ ಅರ್ಜೆಂಟ್ ಐತೆ. ಆ ಹುಡುಗಿ ಒಂದು ದಿವಸ ಹಾರ್ಟ್ ಪ್ರಾಬ್ಲಮ್ ಇರೋಕೆ ಒಂದು 4 ಸತಿ ಹೋಗಿಬಿಡ್ತಾರೆ. ಯಾವಾಗಲೂ ಆಕೆಗೆ ಹೊಟ್ಟೆ ಜೀರ್ಣ ಆಗೋದಿಲ್ಲ ಸರಿಯಾಗಿ. ಊಟ ಮಾಡಿದ್ರೆ ಒಂದು 2 ಸಲನೂ ಹೋಗಿಬಿಡ್ತಾಳೆ. ಅದ್ರ ಸಲುವಾಗಿ ನಿನ್ನೆ ಈ ಕೋತಿ ಕಾಡ ಜಾಸ್ತಿ ಇತ್ತು. ಈ ಕೋತಿ ಸಲುವಾಗಿ ನಿನ್ನೆ ಹೋಗಿ ವಾಪಸ್ ಬಂದು ಒಂದು ಆಯಾಸ ಬಂದಿತ್ತು. ಅಷ್ಟು ತೊಂದರೆ ಇದೆ. ಈಗ ಮಳೆ ಬಂದ್ರೆ ಮಳೆಗಾಲದಾಗ ಈಗ ಓಡಾಟ ಸರಿ ಇಲ್ಲ. ಬಾರಿ ಗಲೀಜು ಐತಿ, ಬಾಳ ತೊಂದರೆ ಆಗ್ತೈತಿ. ನಾನು ಕಳೆದ ಒಂದು 6 ವರ್ಷದಿಂದ ಸಾಮಾಜಿಕ ವಿಷಯಗಳಾದ ಶಿಕ್ಷಣ ಮತ್ತು ಸ್ವಚ್ಛತೆ ಬಗ್ಗೆ ಕೆಲಸ ಮಾಡ್ತಾ ಇರೋದು. ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳಿಗೆ ಮತ್ತೆ ಯೂತ್ಸಿಗೆ, ಸ್ವಚ್ಛತೆ ಅಂತ ಹೇಳಿದ್ರೆ ಎಲ್ಲರಿಗೂ, ಸಮುದಾಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ. ಅದರಲ್ಲಿ ಸಮುದಾಯದಲ್ಲಿ ಕಟ್ಟಕಡೆಯ ಸಮುದಾಯ ಯಾವ್ದಾಗಿರುತ್ತೆ ಆ ಸಮುದಾಯದ ಜೊತೆ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡ್ತಾ ಇರೋದು. ನನಗೆ ಈ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡ್ಬೇಕು ಅಂತೇಳಿ ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಊರನ್ನು ಸ್ವಚ್ಛ ಮಾಡ್ತಕ್ಕಂಥ ದಲಿತ ಕುಟುಂಬಗಳಿಗೆ ಶೌಚಾಲಯ ಇರಲಿಲ್ಲ. ಅದ್ರ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಅವಾಗ್ಲೇನೆ ನಾವು ಆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ವಿ ಒಂದು ಕಾಲದಲ್ಲಿ. ಅಂದ್ರೆ 2 ವರ್ಷದ ಹಿಂದೆ ಶೌಚಾಲಯ ಬೇಕು ಅಥವಾ ಇಲ್ಲ ಅಂತಂದು ಹೇಳಿದಾಗ ನಾವು ಹೊರಗಡೆ ಬಯಲು ಶೌಚಾಲಯಕ್ಕೆ ಹೋಗುವಾಗ ಅಲ್ಲಿ ಹಂದಿಗಳ ಕಾಟ ಇತ್ತು. ಮತ್ತೆ ಗಂಡ್ಮಕ್ಳೆಲ್ಲ ಹೊರಗಡೆ ಆ ಕಡೆಯಿಂದ ಹೋಗೋರು, ಗಂಡ್ಮಕ್ಳು ಒಂದ್ ಕಡೆಗಿದ್ರೆ ಹೆಣ್ಮಕ್ಳು ಒಂದ್ ಕಡೆಗೆ ಹೋಗ್ತಾ ಇರೋದು. ಗಂಡ್ಮಕ್ಳೆಲ್ಲ ನಾವು ಎಲ್ಲಿ ಕುತ್ಕೊಂಡಿರ್ತೀವಿ ಅಲ್ಲೆಲ್ಲ ನೋಡ್ಕೊಂತ ಹೋಗ್ತಾ ಇದ್ರು. ಅವಾಗ ಒಂಥರ ಮಾನಸಿಕ ಹಿಂಸೆ ಅನ್ನಿಸ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ಅದು ಯಾವಾಗ ಬರ್ಬೋದಪ್ಪ ನಮಗೆ, ಈ ಮಾನಸಿಕ ಹಿಂಸೆ ಯಾವಾಗ ಕೊನೆ ಆಗ್ಬೋದು, ನಾವು ಟಾಯ್ಲೆಟ್ ಕಟ್ಸ್ಕೊಳ್ಳೋದು ಅಥವಾ ಶೌಚಾಲಯ ಕಟ್ಸ್ಕೊಳ್ಳೋದು ಯಾವಾಗ ಅವಕಾಶ ಬರ್ಬೋದು ಅಂತೇಳಿ ಅನ್ನಿಸ್ತಾ ಇತ್ತು.
ಪರ್ಟಿಕ್ಯುಲರ್ ಆಗಿ ಒಂದು ವರ್ಷದಲ್ಲಿ ನನಗೆ ಆ ಘಟನೆಗಳು ನಡೆದ ಕೆಲವೊಂದು ಘಟನೆಗಳು ನಮ್ಮ ಮುಂದೆನೆ ಬಂದ್ವು. ಮರಿಯಮ್ನಹಳ್ಳಿಯಲ್ಲಿ ಮರಿಯಮ್ನಹಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂತ ಬೈಪಾಸ್ ಅಲ್ಲಿ ಒಂದು ಹುಡುಗಿ ಬಯಲು ಶೌಚಾಲಯಕ್ಕೆ ಹೋದಾಗ ಆ ಹುಡುಗಿ ಆ ಪಾರ್ಕನಿ ಹಿಂಬಾಗಿಲಿಂದ ನೋಡಿಲ್ಲ ಗಂಡ್ಮಗ ಯಾರಂತ ಪರಿಚಯ ಇಲ್ಲದ ವ್ಯಕ್ತಿ ಬಂದ್ಬಿಟ್ಟು ಆ ಹುಡುಗಿನ ಶೌಚಾಲಯ ಮಾಡ್ತಾ ಇರುವಾಗ ಬಂದ್ಬಿಟ್ಟು ಆ ಕೆಳಗಡೆಯಿಂದ ಕೈ ಹಾಕಿ ಹಿಡ್ಬಿಟ್ಟಿದ್ದ. ಅದು ಒಂದು ಕೇಳಿದೆ. ಅದಾದ ನಂತರ ಮತ್ತೆ ಗೊಲ್ರಹಳ್ಳಿ ಅಂತ ಹೇಳಿ ಮರಿಯಮ್ನಹಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತ ಹಳ್ಳಿ ಅದು ಗೊಲ್ರಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಹುಡುಗಿ 15 ವರ್ಷದ ಒಂದು ಹುಡುಗಿ ಬಯಲು ಶೌಚಾಲಯಕ್ಕೆ ಹೋದಾಗ ಆ ಹುಡುಗಿ ಮೇಲೆ ಒಬ್ಬ ಮದುವೆ ಆಗಿರತಕ್ಕಂತ ಗಂಡ್ಮಗ, ಮದುವೆ ಆಗಿ ಒಂದು ವರ್ಷ ಆಗಿದೆ, ಮತ್ತೆ ಒಂದು ಮಗುನೇ ಆಗಿದೆ ಅಂತ ವ್ಯಕ್ತಿ ಆ ಹುಡುಗಿನ ಬಂದು ಗಿಡದ ಮರೆಯಿಂದ ಕೈ ಹಿಡಿದ್ಬಿಟ್ಟಿದ್ದಾನೆ. ಕೈ ಹಿಡಿದ್ಬಿಟ್ಟು ನಂತರ ಆ ಹುಡುಗಿ ಕೈ ಕಡ್ದ್ಬಿಟ್ಟು ತಪ್ಪಿಸ್ಕೊಂಡು ಬಂದಿದ್ದಾರೆ. ಬಂದ್ರೆ ಲೆಟಿನ್ ರೂಮ್ ಹೋಗಿಬಿಟ್ಟೈತೆ. ಅದು ಹೋಗಿದ್ಮೇಲೆ ನಮಗೆ ಬಾಲ ತೊಂದರೆ ಆಗಿಬಿಟ್ಟೈತೆ. ಎಲ್ಲಿ ಹೋಗ್ಬೇಕು ಏನಂತಾನೆ ನಮಗೆ ಇನ್ನ ಅರ್ಥನೇ ಆಗಿಲ್ಲ. ಅವ್ರವ್ರು ಮುಂದೆಯಿಂದನೇ ನೋಡ್ಕೊಂತ ಇದಾರ. ಯಾಕಂದ್ರೆ ವಯಸ್ಸು ಆಗಿದ್ದವ್ರೆ ಮುದಿಯವ್ರು ಹೋಗಿ ಹಂಗ ಗಿಡದ ಕೆಳಗ ಕುಂದಿರ್ತಾರ, ಅಲ್ಲಿ ಮರದ ಕೆಳಗ ಕುಂತು ಬರ್ತಾರ. ನಮ್ಮಂತವ್ರೆಲ್ಲ ಕುಂದ್ರಕ್ ಆಗೋದಿಲ್ಲ. ನಮಗೀಗ ಸ್ವಲ್ಪ ಕಾಲ್ ಕೈ ನೋವು ಜಾಸ್ತಿ. ಅದ್ರಾಗ ಹಂಗ ಹೋದ್ರೆ ನಮಗೆ ಸ್ವಲ್ಪ ಕುಂತಂಗ. ಈಗ ಗಂಡ ಮಕ್ಳು ಬರೋವಾಗ ನಾವು ಜಲ್ದಿ ಎದ್ದಾಲಕ್ ಆಗೋದಿಲ್ಲ. ಹಂಗ ತೊಂದ್ರೆ ಐತೆ ನಮಗೆ. ಈ ಆಟ ಪ್ರಾಬ್ಲಮ್ ಇರೋ ಹುಡುಗಿನೂ ಅಷ್ಟೇ, ಕುಂತಿದ್ಮೇಲೆ ಮತ್ತೆ ಎದ್ದಾಳಕ ಜಲ್ದಿ ಆಗೋದಿಲ್ಲ. ಹಂಗೈತೆ ಪ್ರಾಬ್ಲಮ್ ಈ ಕಡೆಗೆ. ಈ ಹಂದಿ ಕಾಟ ಬೇರೆ, ಅದ್ರಾಗ ಕುಂದ್ರಕ್ಕಿರಂಗಿಲ್ಲ, ಎದ್ದಾಳಕ್ಕಿರಂಗಿಲ್ಲ. ಹಂದಿ ಬೇರೆ ಬಂದ್ಬಿಡ್ತೈತ. ಅಸಲು ಅದು ಒಂಥರ ಟಾರ್ಚಲ್ ತರ ಇರ್ತೈತಿ. ನಮಗೆ ಒಳಗೆ ಹೋಗ್ಬಿಟ್ರೆ ಕೆಳಗೆ ಬಂದ್ಬಿಡ್ತೈತಿ. ಹಂಗಿರ್ತೈತಿ ಪ್ರಾಬ್ಲಮ್. ಅದ್ರ ಸಲುವಾಗಿ ನಮಗೆ ಟಾಯ್ಲೆಟ್ ಕಟ್ಕೊಟ್ಟಿದ್ರೆ ನಾವು ಯೂಸ್ ಮಾಡ್ಕೊತೀವಿ. ಅಕಸ್ಮಾತ್ ಡೆಲಿವರಿ ಆದರ ಹಂಗಿದ್ರೆ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗ್ತೈತಿ ನಮ್ಗೆ ಹೋಗಕ್ಕ ಬರಕ್ಕ. ಈಗ ಸದ್ಯಕ್ಕೆ ಇಲ್ಲೇ ಒಂದ್ 2-3 ಡೆಲಿವರಿ ಆಗೈತೆ. ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಏನೋ ಲೆಟಿನ್ ರೂಮ್ ಇದ್ರೆ ಮನೆ ಹತ್ರನೇ ಚೆನ್ನಾಗಿರ್ತೈತಿ ನಮಗೆ. ಈಗ ಮಳೆ ಬಂದ್ಬಿಟ್ರೆ ಅದ್ರ ತೊಯ್ಸ್ಕೊಂಡು ಹೋಗ್ಬೇಕು ಬರ್ಬೇಕು, ಭಾರಿ ಪ್ರಾಬ್ಲಮ್. ಬಳಸ್ತಾ ಇರೋದು ಒಂದು ಹಂದಿ ಪ್ರಾಣಿಗಳದ್ದು, ಮೂಕ್ ಪ್ರಾಣಿಗಳದ್ದು ಒಂಥರ ಹಿಂಸೆ ಆದ್ರೆ ಬಾಯಿ ಇರೋ ಪ್ರಾಣಿಗಳಿಂದ ಈ ತರ ಹಿಂಸೆ ಆಗ್ತಾ ಇತ್ತು. ಅದನ್ನ ನೋಡ್ಬಿಟ್ಟು ನಮಗೆ ಒಂಥರ ಬಂದ್ಬಿಟ್ಟು ನಮ್ಮ ಭಾಗ್ಯ ಮೇಡಮ್ ಹತ್ರ ಮಾತಾಡಿದೆ. ಸಖಿ ಸಂಸ್ಥೆ ನಿರ್ದೇಶಕರಾದಂತ ಭಾಗ್ಯ ಮೇಡಮ್ ಅವರು ನಮ್ಮ ಜೊತೆ ಎಲ್ಲ ಮೊದಲೇ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ನನಗೆ ಸಲಹೆ ಕೊಡ್ತಿರ್ತಾರೆ, ಮಾರ್ಗದರ್ಶನ ಮಾಡ್ತಿರ್ತಾರೆ. ಅವಾಗ ಅವರು ಈ ರೀತಿ ಇದು ಮಾಡಿದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು, ಆದ್ರೆ ಪರಿಹಾರ ಅದಲ್ಲ ಅಂತ ಹೇಳ್ಬಿಟ್ಟು ಅನ್ಸಿತ್ತೇನೆ ಅವ್ರಿಗೆ ಅನುಭವ ಇರೋದ್ರಿಂದ. ಅದಕ್ಕೆ ಅವರು ಈ ಸ್ವಚ್ಛತೆ ಕಾರ್ಯಕ್ರಮದ ಅಡಿಯಲ್ಲಿ ಇದೊಂದು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರೆ. ಏನಂತ ಹೇಳಿದ್ರೆ ಸಾಮೂಹಿಕ ಶೌಚಾಲಯ ಅಥವಾ ಬಯಲು ಶೌಚಾಲಯ ಬಿಟ್ಟು ವೈಯಕ್ತಿಕವಾಗಿ ಅವರು ಕಡಿಮೆ ಖರ್ಚಲ್ಲೇನೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಶೌಚಾಲಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು. ಆದ್ಮೇಲೆ ಒಂದು 3 ತಿಂಗಳಾಯ್ತು. ಆನಂತರ ಮತ್ತೆ ನಮಗೆ ಸ್ಯಾನಿಟೇಷನ್ ಬಗ್ಗೆ ಸ್ಯಾನಿಟೇಷನ್ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಪ್ರಾಲರ್ ಸರ್ ಕಮ್ಯುನಿಟಿ ಹೆಲ್ತ್ ಅಲ್ಲಿಂದ ಅವರು ಭಾಗ್ಯ ಮೇಡಮ್ ಅವ್ರ ಜೊತೆ ಸೇರ್ಬಿಟ್ಟು ಹೋದ ವರ್ಷ ಅಂದ್ರೆ ಆಗಸ್ಟ್ 15, 2012 ಇಸ್ವಿ ಅದು. ಅವತ್ತು ಬಂದು ಮರಿಯಮ್ನಹಳ್ಳಿಯಲ್ಲಿ ಫಸ್ಟ್ ತರಬೇತಿ ಮಾಡಿದ್ರು. ಅದ ತರಬೇತಿಯಲ್ಲಿ ಸುಮಾರು 50ರಿಂದ 60 ಜನ ಮಹಿಳೆಯರು ಭಾಗವಹಿಸಿದ್ರು, ಮತ್ತೆ ಯುವತಿಯರು ಕೂಡ ಭಾಗವಹಿಸಿದ್ರು. ಅಲ್ಲಿ ಕೆಲವೊಂದು ಘಟನೆಗಳು ಆ ಮರಿಯಮ್ನಹಳ್ಳಿಯಲ್ಲಿನೇ ಇನ್ನು ಯಾವ ತರ ಘಟನೆ ಇತ್ತಂದ್ರೆ, ಒಂದು ಸಿಟಿಯಿಂದ ಮದುವೆಯಾಗಿ ಬಂದಿರ್ತಕ್ಕಂಥ ಹುಡುಗಿ ಅವ್ರ ಮನೇಲಿ, ಆ ಹುಡುಗನ ಮನೇಲಿ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಇರ್ಲಿಲ್ಲ. ಹಂಗೆ ಇಲ್ಲದ್ ನೋಡಿನೇ ಡೈವರ್ಸ್ ಮಾಡಿ ಹೋಗ್ಬಿಟ್ಲು. ಅದೊಂದು ನೆನ್ಸ್ಕೊಂತ ಇದ್ವಿ ಆ ತರಬೇತಿಯಲ್ಲಿ. ಅವನ್ನೆಲ್ಲ ನೋಡ್ಕೊಂಡು ಅವರು ಈಗ ಸೊಳ್ಳೆ ಕಡಿತಾವ ಅಂತ ಹೇಳಿದ್ರಿ. ಸೊಳ್ಳೆ ಯಾವ್ದ್ಯಾವ್ದ್ರಿಂದ ಬರ್ತೈತೆ ಅಂತ ಗೊತ್ತಾ? ಸೊಳ್ಳೆ ಈಗ ಈ ತರ ಇದಾವೆ, ಇನ್ನು ಬೇರೆ ಬೇರೆ ರೀತಿ ಸೊಳ್ಳೆ ಇರ್ತಾವ. ಅವು ಯಾವ ಕಾರಣದಿಂದ ಬರ್ತಾವ ಅಂತ ಗೊತ್ತಾ? ಇದಕ್ಕಾಗೆ ನೋಡಮ್ಮ, ಈಗ ತಿಪ್ಪಿ ಅಂತ ಹೇಳಿದ್ರಿ, ಅದಕ್ಕಿಂತ ಬರ್ಬೋದು. ಮತ್ತೆ ಇನ್ನು ಯಾವ್ದ್ರಿಂದ ಬರ್ಬೋದು? ಎಲ್ಲ ಮತ್ತೆ ಗಲೀಜಿದ್ರೆ ಅವು ಸೊಳ್ಳೆ ಬರ್ತಾವ. ಹತ್ರ ಕಸ ಕಟ್ಟಿ ಈಗ ಮನೆ ಮಂದಿ ಇದ್ರೆ ಮತ್ತೆ ಅದು ನಮ್ದು ಸ್ವಂತ ಅನ್ನೋದಿದ್ರೆ ನಾವು ಮನೆ ಮುಂದೆ ಇಟ್ಕೊಂಡ್ರೆ ವರ್ಣ ಮಾಡ್ತೀವಿ.
ಈಗ ನಾನು ಸುಮಾರು 6 ವರ್ಷದಿಂದ ಈ ಪರಿಸರ ಸ್ವಚ್ಛತೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದೀನಿ. ಆದರೆ 6 ವರ್ಷದಲ್ಲಿ 3 ವರ್ಷ ನಾನು ಕೇಂದ್ರ ಸರ್ಕಾರದ ಯೋಜನೆ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಂತರ 3 ವರ್ಷ ಈ ಸಮುದಾಯ ಆರೋಗ್ಯ ಕೋಶ ಶೌಚಾಲಯ ಅನ್ನೋ ಸಂಸ್ಥೆ ಕೆಲಸ ಮಾಡ್ತಿದ್ದೀನಿ. ಆದರೆ 2 ಕಡೆ ಕೆಲಸ ಮಾಡಬೇಕಾದ್ರೆ ನಾನು 2 ವಿಭಿನ್ನ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಇಟ್ಕೊಂಡು ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ಸಮುದಾಯ ಜೊತೆ ಕೆಲಸ ಮಾಡಬೇಕಾದ್ರೆ ನಾವು ಹಲವಾರು ಸಮಸ್ಯೆಗಳನ್ನ ನಾವು ಇದು ಮಾಡ್ತೀವಿ. ಯಾಕೆ ಅಂತೇಳಿ ಉದಾಹರಣೆ ನೀವು ತಗೊಬೋದು. 1986ರಿಂದನೂ ಸಹ ಈ ಸಂಪೂರ್ಣ ಸ್ವಚ್ಛತೆ ಅನ್ನೋ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ನಡೆಸ್ತಾ ಬಂದಿದೆ. ಆದರೆ ಇದುವರೆಗೂ ಹಲವಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಹ ರಿಲೀಸ್ ಮಾಡಿದೆ. ಆದರೆ ನಾವು ಕೇಂದ್ರ ಸರ್ಕಾರದ ಸಮೀಕ್ಷೆ ನೋಡಿದಾಗ, ಅಂದರೆ ಸೆನ್ಸಸ್ 2011 ಏನು ಹೇಳ್ತೀವಿ ಅದನ್ನು ನೋಡಿದಾಗ ಸುಮಾರು 71% ಶೌಚಾಲಯಗಳು ಇನ್ನೂ ಇಲ್ಲದೆ ಇರ್ತಕ್ಕಂಥದ್ದು ಗ್ರಾಮೀಣ ವಿಭಾಗದಲ್ಲಿ ಕಂಡು ಬಂದಿರುತ್ತೆ. ಯಾಕೆ ಈ ರೀತಿ ಅಂತ ಹೇಳಿದ್ರೆ ಸರ್ಕಾರದವರು ಎಷ್ಟೇ ಪ್ರಯತ್ನ ಪಟ್ಟರು ಆದ್ರೂ ಈ ಕಾರ್ಯಕ್ರಮ ಅನ್ನೋದು ಬಹಳ ಕಡಿಮೆ ಇದರಲ್ಲಿ ಪ್ರಗತಿ ಸಾಧಿಸಿದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯವು ಎಚ್ಚೆತ್ಕೊಳ್ಬೇಕು. ಸೊ ಯಾವುದೇ ಥರ ಕೆಲಸ ಮಾಡಬೇಕು ಅಂದ್ರೆ ಯಾರಿಗೆ ಬೇಕಾಗಿದೆ ಶೌಚಾಲಯ ಅಥವಾ ಸ್ವಚ್ಛತೆ ಯಾರಿಗೆ ಬೇಕಾಗಿದೆ? ಸಮುದಾಯಕ್ಕೆ ಬೇಕಾಗಿದೆ, ನಿಮಗೆ ಬೇಕಾಗಿಲ್ಲ. ಆದರೆ ಸಮುದಾಯದವರು ಈ ಥರ ಕೆಲಸ ಮಾಡ್ತಾ ಹೋದಷ್ಟು ಸಮುದಾಯ ಎಚ್ಚೆತ್ಕೊಂಡು ಕೆಲಸ ಮಾಡಿದ್ರು ಸಹ ಈ ಕಾರ್ಯಕ್ರಮ ಮುಂದುವರೆಗೆ ಸಾಧ್ಯ. ಈ ಉದಾಹರಣೆ ನೀವು ತಗೊಂಡ್ರೆ ಸೆನ್ಸಸ್ 71% ಆಗಿದೆ. ಆದರೆ ಇನ್ನು 29% ಜನ ಮಾತ್ರ, ಹೆಚ್ಚು ಕಮ್ಮಿ 29-30% ಜನ ಮಾತ್ರ ಇವಾಗ ಶೌಚಾಲಯ ನಿರ್ಮಾಣ ಮಾಡಿದರೆ ಉಪಯೋಗ ಮಾಡ್ತೀನಿ ಬಂದಿದೆ. ಇವೆಲ್ಲ ನೋಡಿದಾಗ ಹಲವಾರು ರೀತಿಯ ಇದನ್ನು ಕಾಣ್ತಾ ಇದೀವಿ. ಅದೇ ರೀತಿ ನೋಡಿದಾಗ ಈ ಸ್ವಚ್ಛತೆಗೂ ಸಹ ಇತಿಹಾಸ ಇದೆ. ಇತಿಹಾಸ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಹಿಂದೆಯಿಂದನೂ ರಾಜ ಮಹಾರಾಜ ಕಾಲದಿಂದನೂ ಶೌಚಾಲಯಗಳು ನಿರ್ಮಾಣ ಆಗಿರ್ತಕ್ಕಂಥ ನಾವು ಕಂಡು ಬಂದಿರ್ತೀವಿ. ಆದರೆ ಇವಾಗ ಏನು ಅಂತ ಹೇಳಿದ್ರೆ ಎಷ್ಟೇ ಶೌಚಾಲಯ ನಿರ್ಮಾಣ ಆದರೂ ಸಹ, ಎಷ್ಟೇ ಇತಿಹಾಸ ಇದ್ರೂ ಸಹ ಹಳ್ಳಿ ಜನರು ಬಯಲಿಗೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಸಂಗತಿ. ಮತ್ತು ಏನು ಅಂತ ಹೇಳಿದ್ರೆ ಇವಾಗ ನಾವು ಮಹಿಳೆಯರು ಮತ್ತು ಮಕ್ಕಳು ಈ ಸ್ವಚ್ಛತೆ ಇಲ್ಲದಿದ್ದರೆ ಎಷ್ಟೋ ಕಾಯಿಲೆಗಳು ಉಂಟಾಗ್ತಾ ಇದ್ದಾರೆ. ನಾವು ವಿಶ್ವ ಸಹಸ್ರಮಾನ ಗುರಿಗಳನ್ನು ನೋಡ್ತೀವಿ. ವಿಶ್ವ ಸಹಸ್ರಮಾನ ಗುರಿಗಳಲ್ಲಿ 8 ಗುರಿಗಳು ಹೊಂದಿದ್ದಾರೆ. ಅದರಲ್ಲಿ ಮಹಿಳೆ ಮತ್ತು ಮಕ್ಕಳ ಮರಣ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಯಾವುದೇ ರೋಗ ರುಜಿನಗಳು ಕಮ್ಮಿ ಮಾಡ್ತಕ್ಕಂಥದ್ದು ಇರ್ಬೋದು. ಆದರೆ ಯಾವುದೇ ರೀತಿ ಪರಿಸರ ಸ್ವಚ್ಛತೆ ನಮ್ಮಲ್ಲಿ ಕರೆಕ್ಟಾಗಿ ಇಲ್ಲದೆ ಇದ್ದರೆ ಈ ಎಲ್ಲ ಕಾರ್ಯಕ್ರಮಗಳು ಅಥವಾ ವಿಶ್ವ ಸಹಸ್ರಮಾನ ಗುರಿಗಳನ್ನ ನಾವು ತಲುಪೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ ಬಡತನ ಕಮ್ಮಿ ಮಾಡಬೇಕು ಅಂತಿದೆ. ಬಡತನ ಏನು 1990ರಲ್ಲಿ ಏನು ಬಡತನ ಇದೆ ಅದು ಆದಷ್ಟು ಕಮ್ಮಿ ಮಾಡಬೇಕು ಅಂತಿದೆ. ಇವಾಗ ಪರಿಸರ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಹಲವಾರು ರೋಗಗಳು, ಡಯೇರಿಯಾ, ಕಾಲರಾ, ಮಲೇರಿಯಾ ಇಂಥ ಹಲವಾರು ರೋಗಗಳು ಬಂದಾಗ ಎಷ್ಟೋ ಜನ ಸಾರ್ವಜನಿಕರು ಬಂದಿರ್ತಕ್ಕಂಥ ದುಡ್ಡು, ಅವ್ರು ದುಡಿತಕ್ಕಂಥ ದುಡ್ಡನ್ನ ಇದೇ ರೋಗಗಳಿಗೆ ವ್ಯಯ ಮಾಡ್ತಾ ಇದ್ದಾರೆ. ಹಿಂಗೆ ರೋಗಗಳಿಗೆ ವ್ಯಯ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಯಾವ ರೀತಿ ಆರ್ಥಿಕ ಪ್ರಗತಿ ಆಗಕ್ಕೆ ಸಾಧ್ಯ ಇದೆ, ಬಡತನ ಯಾವ ರೀತಿ ಕಮ್ಮಿ ಆಗಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಾವು ಎಲ್ಲರಿಗೂ ಶಿಕ್ಷಣ ಬೇಕು ಅನ್ನೋದಂಥದ್ದು ವಿಶ್ವ ಸಹಸ್ರಮಾನದ ಇನ್ನೊಂದು ಗುರಿ. ಇವಾಗ ಮಕ್ಕಳಿಗೆ ಶಾಲೆಗಳಿಗೆ ಶೌಚಾಲಯ ಇಲ್ಲದೆ ಇದ್ದಾಗ ಹೆಣ್ಮಕ್ಳೆಲ್ಲ ಹೋಗ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಇರೋದ್ರಿಂದನೂ ಶಾಲೆಗೆ ಹೋಗದೆ ಇರ್ತಕ್ಕಂಥ ಚಾನ್ಸಸ್ ಭಾಳ ಇದೆ. ಇಂಥ ನಾವು ಭಾಳ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ನೋಡಿದ್ರೆ ವಿಶ್ವ ಸಹಸ್ರಮಾನ ಗುರಿಗಳಲ್ಲಿ ಮಕ್ಕಳ ಮರಣ ಪ್ರಮಾಣನ ಕಮ್ಮಿ ಮಾಡಬೇಕು ಅಂತಿದೆ. ಇವಾಗ ಡಯೇರಿಯಾ ಅಂತ ಕಾಯಿಲೆ ವಿಶ್ವದಲ್ಲಿ ನಾವು ಒಂದು ಅಂದಾಜಿನ ಪ್ರಕಾರ 30 ಸೆಕೆಂಡಿಗೆ 1 ಮಗು ಸಾಯ್ತಾ ಇದೆ ಅಂತ ಹೇಳ್ತಾರೆ. ಇವಾಗ ಡಯೇರಿಯಾ ಕಾಯಿಲೆಯಿಂದ 30 ಸೆಕೆಂಡಿಗೆ 1 ಮಗು ಸಾಯ್ತಾ ಇದೆ. ಡಯೇರಿಯಾ ಕಾಯಿಲೆಯಿಂದ 5 ವರ್ಷಕ್ಕಿಂತ ಕಡಿಮೆ ಮಗು ಸಾಯ್ತಾ ಇದೆ ಅಂತ ಹೇಳ್ತಾರೆ. ಆದರೆ ನಾವು ಯಾವಾಗ ಏನು ಸಾಯ್ತಾ ಇದೆ ಡಯೇರಿಯಾ ಯಾಕೆ ಬರುತ್ತೆ? ಪರಿಸರ ಸ್ವಚ್ಛತೆ ಆಗಿಲ್ದಿರೋದ್ರಿಂದ. ಆದ್ರಿಂದ ಎಲ್ಲದೂ ನಾವು ನೋಡ್ತಾ ಹೋದ್ರೆ ಪರಿಸರ ಸ್ವಚ್ಛತೆ ಬಹಳ ಮುಖ್ಯ ಅಂಶ ಅನ್ನೋದು ನಮಗೆ ಕಂಡು ಬಂದಿರುತ್ತದೆ. ಸಖಿ ಸಂಸ್ಥೆ ಮತ್ತು ಶೌಚಾಲಯ ಸಂಸ್ಥೆ ಸಖಿ ಸಂಸ್ಥೆ ಸುಮಾರು ಒಂದು ಹೆಚ್ಚು ಕಮ್ಮಿ 5-6 ವರ್ಷದಿಂದ ಈ ಪರಿಸರ ಸ್ವಚ್ಛತೆ ಸಂಬಂಧಪಟ್ಟ ಕೆಲಸ ಮಾಡ್ತಿದೆ. ಅದೇ ರೀತಿ ಮಹಿಳಾ ಆರೋಗ್ಯ ಸಂಬಂಧಪಟ್ಟಂಗೆ ಶೌಚಾಲಯ ಸಂಸ್ಥೆ ಸಹ ಸುಮಾರು 20 ವರ್ಷದಿಂದ ಇದೇ ಥರ ಕೆಲಸ ಮಾಡ್ತಿದೆ. ಮಹಿಳಾ ಆರೋಗ್ಯ ಆರೋಗ್ಯದ ಸಾಮಾಜಿಕ ನಿರ್ಧಾರಗಳು ಇದ್ರ ಬಗ್ಗೆ ಕೆಲಸ ಮಾಡ್ತಿದೆ. ಇವಾಗ ಸಖಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂಜುಳಾ ಅವರು ಇದೆ ಮರಿಯಮ್ನಹಳ್ಳಿಯಲ್ಲಿ ಸಮುದಾಯ ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಇದೇ ರೀತಿ ಅಲ್ಲಿ ನಡೀತಿದ್ದ ಸಮಸ್ಯೆಗಳ ಬಗ್ಗೆ ಸಖಿ ಸಂಸ್ಥೆ ಡಾಕ್ಟರ್ ಭಾಗ್ಯಲಕ್ಷ್ಮಿ ಅವ್ರ ಜೊತೆ ಒಂದು ಮಾತಾಡಿದಾಗ ಭಾಗ್ಯಲಕ್ಷ್ಮಿ ಅವರು ಶೌಚಾಲಯ ಸಂಸ್ಥೆಗೆ ಒಂದು ಅಪ್ರೋಚ್ ಮಾಡಿ ಅಥವಾ ಅವ್ರ ಜೊತೆ ಮಾತುಕತೆ ಮಾಡಿ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ರೀತಿ ತರಬೇತಿ ಮಾಡೋದು ಬೇಡ. ಯಾವ ರೀತಿ ಬಂದ್ಬಿಟ್ಟು ನಾವು ಶೌಚಾಲಯ ಕಟ್ಸ್ಕೊಳ್ಳಿ, ಯಾಕೆ ಕಟ್ಸ್ಕೊಂಡಿಲ್ಲ, ಜನಗಳನ್ನೇ ನಾವು ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ನಾವು ಎತ್ತಾಗ್ತಕ್ಕಂಥದ್ದು, ನೀವು ಯಾಕೆ ಮಾಡ್ಕೊಂಡಿಲ್ಲ, ನಿಮ್ಮಿಂದ ಹಾಳಾಗ್ತಿದೆ ಅಂತ ಹೇಳೋಕ್ಕಿಂತ ನಾವು ವಿಭಿನ್ನ ರೀತಿಯಲ್ಲಿ ತರಬೇತಿ ಕಾರ್ಯಕ್ರಮ ಅಂದರೆ ಸಮುದಾಯ ಆಧಾರಿತ ತರಬೇತಿ ಕಾರ್ಯಕ್ರಮ CLTS ಕಮ್ಯುನಿಟಿ ಲೆಡ್ ಟೋಟಲ್ ಸ್ಯಾನಿಟೇಷನ್ ಮೆಥಡ್ ಏನಂತೀರ
ಅದ್ರ ಜೊತೆ ನಮ್ಮದೇ ಆ ಗ್ರಾಮೀಣ ಪ್ರದೇಶಕ್ಕೆ ಅನುಗುಣವಾಗಿ ಯಾವ ರೀತಿ ಇದು ಮಾಡ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕೂಲಂಕಷವಾಗಿ ಚರ್ಚೆ ಮಾಡಿ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ತರಬೇತಿ ಕಾರ್ಯಕ್ರಮದಲ್ಲಿ ಜನಗಳ ಸಾಮಾಜಿಕವಾಗಿ ನಡೀತಕ್ಕಂಥ ತೊಂದರೆಗಳು ಈ ರೀತಿ ನೋಡಬೇಕಾದ್ರೆ ನಾವು ಮರಿಯಮ್ಮನಹಳ್ಳಿಯಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸುಮ್ಮನೆ ಒಂದು ಮರಿಯಮ್ಮನಹಳ್ಳಿ ಯಾವ ರೀತಿ ಇದೆ ಅಂತ ನೋಡಬೇಕು ಅನ್ನಿಸಿದಾಗ ನಾವು ಹಳ್ಳಿಯಲ್ಲಿ ಸುತ್ತಮುತ್ತ ನೋಡೋಕೆ ಹೋದಾಗ ನಮ್ಮಲ್ಲಿ ಕಂಡು ಬಂದಿದ್ದು 2 ರೀತಿಯ ಡ್ರೈ ಟಾಯ್ಲೆಟ್ಸ್ ಅಂತ ಏನು ಹೇಳ್ತೀವಿ. ಡ್ರೈ ಟಾಯ್ಲೆಟ್ ಅಂತ ಹೇಳಿದ್ರೆ ಯಾವುದೇ ಥರ ನೀರು ಉಪಯೋಗ ಮಾಡಿರ್ತಕ್ಕಂಥ ಶೌಚಾಲಯಗಳು ಒಂದು ಸಮುದಾಯ ರೀತಿಯ ಶೌಚಾಲಯ ರೀತಿ ನಿರ್ಮಾಣ ಮಾಡಿದ ಶೌಚಾಲಯ ನೋಡಿದ್ವಿ. ಇವಾಗ ನೀವೇನು ಚಿತ್ರದಲ್ಲಿ ಬರ್ತಾ ಇದೆ ಇದು ಆ್ಯಕ್ಚುಲಿ ಆ ಡ್ರೈ ಟಾಯ್ಲೆಟ್ ಅಂತ ಹೇಳ್ತೀವಿ ಅನ್ನೋದು. ಇಲ್ಲಿ ಯಾವುದೇ ರೀತಿ ಏನಿರುತ್ತೆ 2 ಕಲ್ಲುಗಳ ಮಧ್ಯೆ ಮಲ ವಿಸರ್ಜನೆ ಮಾಡ್ತಕ್ಕಂಥದ್ದು, ಮತ್ತು ಸ್ವಲ್ಪ ಮುಂದೆ ಹೋದರೆ ನೀವು ಒಂದು ಜಾಗ ಇರುತ್ತೆ ಅಲ್ಲಿಂದ ಹಂದಿನೋ ನಾಯಿನೋ ಏನೋ ಬಂದು ತಿನ್ಕೊಂಡು ಹೋಗ್ತಕ್ಕಂಥದ್ದು. ಅಂದರೆ ಇದೆಲ್ಲ ಈ ಥರ 2 ಶೌಚಾಲಯಗಳು ಈ ಮರಿಯಮ್ಮನಹಳ್ಳಿ ನಿರ್ಮಾಣ ಆಗಿದ್ದಾವೆ. ಆದರೆ ನಾವು ಒಂದು ಯೋಚನೆ ಮಾಡಬೇಕು. 1991ರಲ್ಲಿ ಕೇಂದ್ರ ಸರ್ಕಾರ ಒಂದು ಆ್ಯಕ್ಟ್ ತಂದಿದೆ. ಏನು ಅಂತ ಹೇಳಿದ್ರೆ ಪ್ರಾಹಿಬಿಷನ್ ಆಫ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಡ್ರೈ ಲ್ಯಾಟ್ರಿನ್ಸ್. ಅಂದರೆ ಯಾವುದೇ ರೀತಿ ತಲೆ ಮೇಲೆ ಮಲ ಬರುವ ಪದ್ಧತಿಯನ್ನು ಪ್ರಾಹಿಬಿಟ್ ಮಾಡಿದೆ, ಅಂದರೆ ನಿಲ್ಲಿಸಿದೆ. ನಂತರ ಈ ಡ್ರೈ ಟಾಯ್ಲೆಟ್ ಅಂತ ಏನು ಹೇಳ್ತೀವಿ ಇದನ್ನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಡ್ರೈ ಟಾಯ್ಲೆಟ್ನ ಒಂದು ಫ್ಲಶ್ ಟಾಯ್ಲೆಟ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಆಶೆಯಿಂದ ಒಂದು ಆ್ಯಕ್ಟ್ ತಂದಿದೆ. ಆದರೂ ಸಹ ಇದುವರೆಗೂ ಸಹ ಇವಾಗಲೂ ಸಹ ಇಂಥ ಶೌಚಾಲಯಗಳು ಅದು ನಮ್ಮ ಮರಿಯಮ್ಮನಹಳ್ಳಿ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಅಂತಕ್ಕಂಥ ಹಳ್ಳಿ ಕಂಡು ಬಂದಾಗ ನಮಗೆ ಅದೊಂದು ಬಹಳ ಶೋಚನೀಯ ವಿಷಯ ಆಗಿದೆ ಮತ್ತು ಚಿಂತಾಜನಕ ವಿಷಯ ಸಹ ಆಗಿದೆ. ಇದರಿಂದ ಸಾರ್ವಜನಿಕ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳಿರ್ಬೋದು, ಅಲ್ಲಿ ಹಂದಿಗಳು ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಇದರಿಂದ ವಿವಿಧ ಕಾಯಿಲೆಗಳು ಯಾವ ರೀತಿ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಇಲ್ಲಿ ಬಂದಾಗ ಹಲವಾರು ರೀತಿ ಅಲ್ಲದ ಬೇರೆ ರೀತಿ ಸಮಸ್ಯೆಗಳು. ನೀವು ಮುಂದಿನ ಇದನ್ನು ನೋಡ್ತಾ ಹೋದಾಗೆ ಕೆಲವೊಂದು ಜನಗಳು ಅವರು ತೊಂದರೆಗಳು ಶೇರ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಕೋತಿ ಒಂದು ಮೇಲೆ ಕಲ್ಲು ಹೊಡೆದಿರೋದಿರ್ಬೋದು, ಒಬ್ಬ ಮಹಿಳೆ ಮಾನಸಿಕವಾಗಿ ಒಂಥರ ಇದ್ದಿದ್ದಂಥ ಮಹಿಳೆ ಅಲ್ಲಿ ಕುತ್ಕೊಂಡಾಗ ಕಲ್ಲು ಹೊಡೆದಾಗ ಭಾಳ ಗಾಬರಿಯಿಂದ ಮನೆಗೆ ಓಡಿ ಬಂದು ನೀರು ಕುಡಿದಿರೋದು, 2 ಕೈದು ನೀರು ಕುಡಿದಿರೋದು, ಅಲ್ಲಿ ಹೋಗಕ್ಕೆ ಆಗೋದಿಲ್ಲ ಒಲ್ಲೆ ಅನ್ನ ಮಾತಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ನೀವು ಹಲವಾರು ಸಮಸ್ಯೆಗಳು ನೋಡ್ತಾ ಇರ್ಬೋದು. ಇಂಥ ಸಮಸ್ಯೆಗಳು ಈ ಮರಿಯಮ್ಮನಹಳ್ಳಿಯಲ್ಲಿ 2 ಶೌಚಾಲಯ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಚಿಂತಾಜನಕ ವಿಷಯ. ಮತ್ತು ಇದನ್ನು ಸರ್ಕಾರದವರು ಒಂದು ಗಣನೆಗೆ ತಗೊಂಡು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವರಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಸಮುದಾಯ ಆಧಾರಿತ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ತರಬೇತಿ ಕಾರ್ಯಕ್ರಮದ ಒಂದು ತುಣುಕು ನೋಟ. ಇದರಲ್ಲಿ ಸುಮಾರು ನಾವು ಸಮುದಾಯ ಜೊತೆ ತರಬೇತಿ ಕೊಡಬೇಕಾದ್ರೆ ನಾವು ನೇರವಾಗಿ ಹೋಗಿ ನಿಮ್ಮ ಪರಿಸರ ಚೆನ್ನಾಗಿಲ್ಲ, ಸ್ವಚ್ಛತೆ ನೀವು ಇದು ಮಾಡಿಲ್ಲ, ಸರಿಯಾಗಿ ನೀವು ಶೌಚಾಲಯ ಕಟ್ಸ್ಕೊಳ್ಳಿ ಅಂದರೆ ಯಾವುದೇ ಥರ ಸಮುದಾಯ ಅದನ್ನು ಒಪ್ಪದೇ ಇರ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇರುತ್ತೆ. ಅವ್ರ ಜೊತೆ ಒಂದು ಉತ್ತಮವಾದ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಬಾಂಧವ್ಯ ವೃದ್ಧಿ ಅಂತ ಹೇಳಿದ್ರೆ ಹಲವಾರು ಬೇರೆ ಥರ ವಿಚಾರಗಳನ್ನು ಕೇಳ್ತಕ್ಕಂಥದ್ದು. ಏನು ಮಾಡ್ಕೊಂಡಿದ್ದೀರಮ್ಮ, ಏನು ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಎಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಜಾಗ ಯಾವುದು, ಕೆಟ್ಟ ಜಾಗ ಯಾವುದು, ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆ ಇದು ಮಾಡಿದಾಗ ಅವ್ರ ಜೊತೆ ಉತ್ತಮ ಸಂಬಂಧ ನಾವು ಮಾರ್ಪಡಿಸ್ಕೊಂಡಾಗ ಮುಂದಿನ ಹಂತದ ತರಬೇತಿಗೆ ಇದು ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರೋ ವಿಚಾರ ಆಗಿರುತ್ತೆ. ಈ ಹಳ್ಳಿಯಲ್ಲಿ ಸಹ ನಾವು ಚರ್ಚೆ ಮಾಡಬೇಕಾದ್ರೆ ಮೊದಲನೇದಾಗಿ ಯಾವ ಥರ ಇದೆ, ಏನು ಕೆಲಸ ಮಾಡ್ತೀರಾ, ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳು ಮತ್ತು ಒಳ್ಳೆಯ ದೇವಸ್ಥಾನ, ಚರ್ಚು, ಮಸೀದಿ ಇಂಥ ಜಾಗಗಳ ಬಗ್ಗೆ ಹೆಚ್ಚಿನಾಗಿ ಚರ್ಚೆ ಮಾಡಿ ಅವರು ನಮ್ಮ ಮಧ್ಯೆ ಇರ್ತಕ್ಕಂಥ ದೂರ ಅಥವಾ ಏನು ಹೇಳ್ತೀವಿ ಅದನ್ನು ನಾವು ಹತ್ರ ಮಾಡಿಸ್ಕೊಳಕ್ಕೆ ರೀತಿಯಲ್ಲಿ ಭಾಳ ಪ್ರಯತ್ನನ ಸಹ ನಾವು ಮಾಡಿದ್ದೀವಿ. ಮಹಿಳೆಯರ ಜೊತೆ ಹಿಂಗೆ ಚರ್ಚೆ ಮಾಡ್ಬೇಕಾದ್ರೆ ಯಾವ ಸಂಘದಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮಕ್ಳು ಏನು ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಕ್ಕಳು, ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಹೆಸರೇನು, ಈ ರೀತಿ ಹಲವಾರು ರೀತಿಯಲ್ಲಿ ಅವ್ರನ್ನ ಮಾತಾಡ್ತಕ್ಕಂಥದ್ದು ಸಹ ನಾವು ನೋಡಿರ್ತೀವಿ. ಇದು ಉತ್ತಮ ಬಾಂಧವ್ಯ ಆಗ್ತಕ್ಕಂಥದ್ದು ಸಹ ಒಂದು ಒಳ್ಳೆ ಲಕ್ಷಣ ಅಂತ ನಾವು ತಿಳ್ಕೊಬೋದು. ಬಾಂಧವ್ಯ ವೃದ್ಧಿಯ ನಂತರ ಮಹಿಳೆಯರು ಎಲ್ಲಿ ಶೌಚಾಲಯಕ್ಕೆ ಹೋಗ್ತಾರೆ, ದಿನ ಬೆಳಗ್ಗೆ ಎದ್ದಾಗ ಎಲ್ಲಿ ಬಯಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವರು ಎಲ್ಲಿ ಹೋಗ್ತೀರಾ, ನೀವು ಬಯಲಿಗೆ ಎಲ್ಲಿ ಹೋಗ್ತೀರಾ ಅಂದಾಗ ಸಾಕಷ್ಟು ಮಹಿಳೆಯರು ತೋರ್ಸೋಕೆ ಒಲ್ಲೆ ಅಂತಾರೆ. ಆದರೆ ಅವ್ರ ಜೊತೆ ಹೋದಾಗ ಅವರಲ್ಲಿ ಆಗ್ತಕ್ಕಂಥ ಮಾನಸಿಕ ಬದಲಾವಣೆ ಅಥವಾ ಅದನ್ನು ನಾವು ನೋಡಬೇಕಾದ್ರೆ ಅವರಲ್ಲಿ ಆಗ್ತಕ್ಕಂಥ ಚಿಂತನೆಗಳು, ಮಾನಸಿಕ ಬದಲಾವಣೆ ನೋಡಿದಾಗ ಕೆಲವರು ಮುಖ ಮುಚ್ಕೊಂಡು ಹೋಗ್ತಾರೆ. ಅವರಿಗೆ ಒಂಥರ ಅಸಹ್ಯ ಹುಡುತ್ತೆ, ಅಯ್ಯೋ ಯಾರೋ ಬಂದು ನಾವು ಮಾಡ್ತಕ್ಕಂಥ ನೋಡ್ತಾರಲ್ಲ, ಅವರು ಯೋಚನೆ ಮಾಡ್ತಿಲ್ದಿರೋ ಸ್ಥಿತಿಯಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಈ ರೀತಿ ಬಯಲಿಗೆ ಹೋದಾಗ ಈ ಥರ ಎಲ್ಲ ನೋಡ್ತಾ ಇದ್ದಾರಲ್ಲ, ಏನು ಎತ್ತ ಈ ಥರ ನೋಡ್ತಾರೆ. ನಂತರ ಜನಗಳನ್ನೆಲ್ಲ ಕರೆದುಬಿಟ್ಟು ಸುತ್ತ ಅವ್ರನ್ನ ನಿಲ್ಲ ಕೇಳಿಬಿಟ್ಟು ಎಲ್ಲಿ ಅವರು ಶೌಚ ಮಾಡಿರ್ತಾರೆ ಅಥವಾ ಸಂಡಾಸ ಎಲ್ಲಿರ್ತಾರೆ ಅಲ್ಲೆಲ್ಲ ಕೇಳಿ, ಯಾರ್ದಮ್ಮ ಇದು, ಬಡವ್ರದ, ಶ್ರೀಮಂತರದ, ಮಹಿಳೆಯರದ, ಪುರುಷರದ, ಮಕ್ಕಳದ, ಯಾರ್ದಿದು ಅಂತ ಕೇಳಿದಾಗ ಅವರಲ್ಲೇ ಒಂದು ಗೊಂದಲಮಯ ವಾತಾವರಣ.
ಇಷ್ಟು ದಿವಸ ಬಡವರಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದವರು ಇದನ್ನೆಲ್ಲ ಯೋಚನೆ ಮಾಡೋಕೆ ಸ್ಟಾರ್ಟ್ ನೋಡಿದಾಗ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಬಡವರು ಅಂದಾಗ ಯಾಕೆ ಇರುತ್ತೆ, ನಾವು ಬಡವರು ಅಂತ ಯಾಕೆ ಹೇಳ್ತೀವಿ? ಎಲ್ಲರದು ಒಂದೇ ಅಲ್ಲ, ಎಲ್ಲರೂ ಸಂಡಾಸ ಮಾಡ್ತಕ್ಕಂಥದ್ದು ಒಂದೇ. ಇದರಿಂದ ಆಗ್ತಕ್ಕಂಥ ರೋಗ ರುಜಿನಗಳು ಭಾಳ ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ಅನ್ನೋದು ಬಗ್ಗೆ ಇದು ಮಾಡ್ತೀವಿ. ನಂತರ ಕೆಲವೊಂದು ನಮ್ಮ ಸಹೋದ್ಯೋಗಿ ಜೊತೆ ಕುಡಿಯೋ ನೀರು ವಾಟರ್ ಬಾಟಲ್ ತೊಗೊಂಡು ನೀರು ಕುಡಿತಕ್ಕಂಥದ್ದು. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಇವ್ರು ಯಾಕೆ ನೀರು ಕುಡಿತಾ ಇದ್ದಾರೆ, ಇದೆಲ್ಲ ಮಾಡಿದಾಗ ಮತ್ತು ಅವರಿಗೂ ಕುಡಿಯೋಕೆ ನೀರು ಕೊಡ್ತಕ್ಕಂಥದ್ದು. ಅವರು ಕುಡಿತಾರೆ, ಕುಡಿಬೇಕಾದ್ರೆ ಅವರಿಗೆ ಒಂಥರ ಬೇಜಾರಾಗುತ್ತೆ, ಆದರೂ ಕುಡಿತಾರೆ ನಾವು ಹೇಳಿದ್ವಿ ಅಂತ. ನೀರು ಕುಡಿದ ನಂತರ ಮಹಿಳೆಯರು ಒಂದು ಕೂದಲು ಕೊಡಿ ಅಂತಕ್ಕಂಥದ್ದು ಅವ್ರ ಕಡೆಯಿಂದನೇ ಒಂದು ಕೂದಲಿಸ್ಕೊಂಡು ಏನು ಸಂಡಾಸ್ ಮಾಡಿರ್ತಾರೆ ಅದ್ರ ಮೇಲೆ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ನಂತರ ನೀರಿಗೆ ಎತ್ತುಬಿಟ್ಟು ಇವಾಗ ಅವರಿಗೆ ಕುಡಿಯೋ ನೀರನ್ನ ಅವರಿಗೆ ಕೊಡ್ತಕ್ಕಂಥದ್ದು, ಕುಡೀರಿ ಅಂತ ಹೇಳೋದು. ಸಾಕಷ್ಟು ಮಹಿಳೆಯರು ಅವ್ರಿಗೆ ಭಾಳ ಇದಾಗುತ್ತೆ, ಯಾಕೆ ಕುಡಿಬೇಕು, ನಾವು ಕುಡಿಯಲ್ಲ. ತುಂಬ ಜನ ದೂರ ಹೋಗ್ತಾ ಇರ್ತಾರೆ, ನಮಗೆ ಬೇಡ ನೀವು ಒಳ್ಳೆ ಅಂತಾರೆ, ನಮಗೆ ಒಳ್ಳೆ ರೀ ಇವೆಲ್ಲ ಬೇಡ ರೀ, ಇಲ್ಲ ತಗೊಳ್ಳಿ ಕುಡೀರಿ, ಯಾಕೆ ಕುಡಿಯಲ್ಲ ಕುಡೀರಿ, ಇಲ್ಲ ರೀ ನಾವು ನೋಡಿದ್ದೀವಿ ಕುಡಿಯಲ್ಲ, ನೀವು ಅಲ್ಲಿಗೆ ಎತ್ತು ಕೊಟ್ಟಿದ್ದೀರಾ ನಾವು ಕುಡಿಯಲ್ಲ, ಇಲ್ಲಮ್ಮ ನೀವು ಕುಡಿಲೇಬೇಕು, ಹೀಗೆಲ್ಲ ಅಂದಾಗ ಅವ್ರಿಗೆ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ, ಯಾಕೆ ಇವರು ಇದು ಕುಡಿಸ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅವಾಗ ಹೇಳ್ತಕ್ಕಂಥದ್ದು ಯಾಕೆ ಕುಡಿಯಲ್ಲಮ್ಮ ಅಂತ ಕೇಳಿದಾಗ ಅವರಲ್ಲೇ ಹಲವಾರು ರೀತಿಯಲ್ಲಿ ಗೊಂದಲ ಮತ್ತು ಇದಾದಾಗ ಇಲ್ಲ ನಾವು ಕುಡಿಯಲ್ಲ ರೀ ಸಾಹೇಬ್ರೆ ಯಾಕೆ ಕುಡಿಬೇಕು ಅಂದಾಗ ನಾವು ಹೇಳ್ತೀವಿ ಇದ್ರ ಮೇಲೆ ಏನು ಕೂತಿದೆ ನೋಡಿ, ಏನು ಕೂತಿದೆ ಅದ್ರ ಮೇಲೆ ಏನು ಕೂತಿದೆ, ನೊಣ ಕೂತಿದೆ. ನೊಣಕ್ಕೆ ಎಷ್ಟು ಕಾಲು? 6 ಕಾಲು. ಇಲ್ಲಿ ಕೂತಿರ್ತಕ್ಕಂಥ ನೊಣ ನಿಮ್ಮನೆ ಊಟ ಅಥವಾ ನಿಮ್ಮನೆ ಕುಡಿಯೋ ನೀರು ಕೂರಲ್ಲ ಅಂತ ಏನು ಗ್ಯಾರಂಟಿ? ಒಂದು ನಿಮ್ಮನೆ ಕೂತಾಗ ನೀವು ಸಹ ತಿಂದಿದ್ದೀರಾ. ಈ ರೀತಿ ಹಲವಾರು ಇದು ಏನು ಅಂತ ಹೇಳಿದ್ರೆ ಒಂದು ಪ್ರೇರಣಾ ತಂತ್ರ. ಅವ್ರನ್ನ ಒಂದು ಬಯಲುಮಲ ವಿಸರ್ಜನೆ ಮುಕ್ತ ಗ್ರಾಮಕ್ಕೆ ತಗೊಂಡು ಹೋಗೋಕ್ಕೋಸ್ಕರ ಒಂದು ಪ್ರೇರಣಾ ತಂತ್ರ. ಅವಾಗ ಮಹಿಳೆಯರು ಇದ್ರ ಬಗ್ಗೆ ಹಲವಾರು ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಇರುತ್ತೆ. ನಂತರ ಅವ್ರನ್ನ ಸೀದಾ ವಾಪಸ್ ಬೇಡ ಬನ್ನಿ ಹೋಗೋಣ ಅಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವರ ಮುಖದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣ್ತೀರ. ಏನಾಗ್ತಾ ಇದೆ ಇಲ್ಲಿ, ಏನೋ ತಪ್ಪು ಮಾಡಿದ್ದೀವಿ ಅನ್ನೋದೊಂದು ಮನಸ್ಸಿನ ಬಂದಿರುತ್ತೆ, ಅಥವಾ ಈ ಥರ ಮಾಡಿದ್ದು ನಾವು ಭಾಳ ಕೆಟ್ಟದು ಅಂತ ಬಂದಿರುತ್ತೆ. ಇದನ್ನು ಯೋಚನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸಹ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಜನಗಳನ್ನೆಲ್ಲ ವಾಪಸ್ ಕರ್ಕೊಬಂದು ಇಲ್ಲಿಗೆ ಕರ್ಕೊಬಂದು ಇನ್ನು ಹಲವಾರು ರೀತಿಯಲ್ಲಿ ಸಾರ್ವಜನಿಕ ಆರೋಗ್ಯ ಸಂಬಂಧಪಟ್ಟಂಗೆ, ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ರೀತಿ ಚರ್ಚೆ ಮಾಡಿದಾಗ ಯಾರು ನನಗೆ ಶೌಚಾಲಯ ಬೇಕು, ಯಾರು ನಿಮ್ಮ ಗ್ರಾಮವನ್ನು ಬಯಲುಮಲ ವಿಸರ್ಜನೆ ಮುಕ್ತ ಗ್ರಾಮವನ್ನು ಮಾಡ್ತೀರಿ ಅಂತ ಹೇಳಿದಾಗ ಎಲ್ಲರೂ ಕೈ ಎಸ್ತಕ್ಕಂಥದ್ದು. ಮತ್ತು ಅವ್ರ ಮುಖದಲ್ಲಿ ಒಂದು ರೀತಿ ಸಂತೋಷ, ನಾವು ಒಂದು ಥರ ಇದು ಮಾಡಿದ್ದೀವಿ, ನಾವು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೀವಿ ಅನ್ನೋಕ್ಕಂಥ ಸಂತೋಷ. ಮತ್ತು ಇವರು ನಮ್ಗೆ ಬಂದಿರತಕ್ಕಂಥವ್ರು ತರಬೇತಿದಾರರು ನಮ್ಮವರೇ ಅನ್ನೋಕ್ಕಂಥದ್ದೊಂದು ಸಂತೋಷ. ಈ ರೀತಿ ಹಲವಾರು ರೀತಿಯಲ್ಲಿ ಅವರ ಮುಖದಲ್ಲಿ ಆಗ್ತಕ್ಕಂಥ ಬದಲಾವಣೆ ಮತ್ತು ಇದು ಕ್ರಿಯೆಯಾಗಿ ಯಾವ ರೀತಿ ತಗೊಂಡೋಗ್ಬೇಕು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ನಾವು ನೋಡ್ಬೋದಾಗಿರ್ತದೆ. ಆ ತರಬೇತಿಗೆ ಒಳಪಟ್ಟು ಅದ್ರ ಪರಿಣಾಮನೋ ಏನೋ ಗೊತ್ತಿಲ್ಲ, ಅವರಿಗೆ ಅದು ಮನಸ್ಸಿಗೆ ಬಂತೋ ಏನೋ ಇದು ನಾವು ಮಾಡ್ಕೋಬೇಕಂತ ಹೇಳ್ಬಿಟ್ಟು ಆ ತರಬೇತಿ ಆದ ನಂತರ ಅವರು 10 ಜನ ಮುಂದೆ ಬಂದರು, ನಾವು ಶೌಚಾಲಯ ಕಟ್ಟಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು. ನಾನು ಡಾಕ್ಟರ್ JS ಅಶ್ವಥ್ ಕುಮಾರ್ ಅಂತೇಳಿ ಕೊಪ್ಪಳ ಜಿಲ್ಲೆ ಮುನ್ರಾಬಾದ್ನಲ್ಲಿರ್ತಕ್ಕಂಥ ಜಾನುವಾರು ಸಂವರ್ಧನೆ ಮತ್ತು ತರಬೇತಿ ಕೇಂದ್ರ ಇಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದರ ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ವಿಶೇಷವಾಗಿ ಹೊಸಪೇಟೆಯ ಸಖಿ ಸಂಸ್ಥೆಯೊಂದಿಗೆ ಶಾಲಾ ಕಾಲೇಜುಗಳಲ್ಲಿ ಎಕೋ ಕ್ಲಬ್ಗಳನ್ನು ಆರಂಭ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಕಾಳಜಿಯನ್ನು ಮೂಡಿಸ್ತಕ್ಕಂಥದ್ದು, ಪರಿಸರಕ್ಕೆ ಸಂಬಂಧಿಸಿದಂಥ ಹಲವಾರು ವಿಷಯಗಳನ್ನು ಅವರಿಗೆ ಮನದಟ್ಟು ಮಾಡಿಕೊಡುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸಂಪನ್ಮೂಲ ವ್ಯಕ್ತಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರಿಗೆ ಜಾಗತಿಕ ತಾಪಮಾನದ ಏರಿಕೆ ಈ ಹಲವಾರು ವಿಚಾರಗಳ ಕುರಿತಾಗಿ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಾನು ಗಮನಿಸಿದಂತೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಮತ್ತು ಪಟ್ಟಣದ ಪ್ರದೇಶದ ಕೆಲವು ಜಾಗಗಳಲ್ಲಿ ಈ ಶೌಚಾಲಯಗಳ ನಿರ್ಮಾಣದ ಕುರಿತಂತೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಸರ್ಕಾರ ಅಥವಾ ಕೆಲವು ಸಂಘ ಸಂಸ್ಥೆಗಳು ಕೂಡ ಬಡ ತರದ ರೇಖೆಯಿಂದ ಕೆಳಗಿರ್ತಕ್ಕಂಥ ಜನರಿಗೆ
ಈ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಅಗತ್ಯತೆ ಖಂಡಿತವಾಗಿಯೂ ತುಂಬ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಕಡೆಗೂ ನಗರೀಕರಣ ಆಗೋದ್ರಿಂದ ಹೆಚ್ಚು ಮನೆಗಳು, ಹೊಸ ಬಡಾವಣೆಗಳು ಬರ್ತಾ ಇರೋದ್ರಿಂದ ವಿಶೇಷವಾಗಿ ಮಹಿಳೆಯರಿಗೆ ಈ ಶೌಚ ವ್ಯವಸ್ಥೆಗೆ ಒಂದು ತುಂಬ ಅನಾನುಕೂಲ ಆಗ್ತಾ ಇದೆ. ಈಗ ನಗರೀಕರಣ ಆದಾಗ ಅವರು ತುಂಬ ದೂರಕ್ಕೆ ಹೋಗುವಂಥದ್ದು ಒಂದು ಅಪಾಯದ ಒಂದು ಕೆಲಸ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಅನಾರೋಗ್ಯದ ಸಂದರ್ಭದಲ್ಲಿ ಮತ್ತಷ್ಟು ಅವರು ತೊಂದರೆಗೆ ಒಳಪಡ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳನ್ನು ಗಮನಿಸಿದಾಗ ಒಂದು ಅವರಿಗೆ ಮನೆಯ ಹತ್ತಿರದಲ್ಲೇ ಅಥವಾ ಅವರಿಗೆ ಒಂದು ಸ್ವಂತವಾದಂಥ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಅಗತ್ಯತೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಾವು ಶೌಚಾಲಯ ಅಂತ ಹೇಳಿದಾಗ ಆ ಸುತ್ತಮುತ್ತಲಿನ ಒಂದು ಪರಿಸರದ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಸಾಕಷ್ಟು ರೋಗಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ರೋಗ ರುಜಿನಗಳು ಹೆಚ್ಚಾಗೋದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿರ್ತಕ್ಕಂಥ ಮಲಿನತೆಯನ್ನು ನಾವು ಗಮನಿಸಿದಾಗ ಅರ್ಥ ಆಗುತ್ತೆ. ಇದು ಕೂಡ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಈ ಮಲಿನತೆ ಏನಿದೆ, ಪರಿಸರದ ಒಂದು ಮಲಿನತೆ ಏನಿದೆ ಅಥವಾ ಒಂದು ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಮಲಿನತೆ ಏನಿದೆ, ಇದು ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗವನ್ನು ತರ್ತಕ್ಕಂಥ ಒಂದು ದೊಡ್ಡ ಕಾರಣ. ಅದರಲ್ಲಿಯೂ ಕೂಡ ಯಾರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ, ನಾನು ಆಗಲೇ ಹೇಳಿದೆ, ಈ ಸಮಸ್ಯೆ ಇರ್ತಕ್ಕಂಥ ಶೌಚಾಲಯಗಳ ಸಮಸ್ಯೆ ಇರ್ತಕ್ಕಂಥದ್ದು ಹೆಚ್ಚಾಗಿ ಕೊಳಗೇರಿಗಳಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಮತ್ತು BPL ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಶೌಚಾಲಯದ ಕೊರತೆ ಇದೆ. ಅವರಿಗೆ ಜೊತೆಗೆ ಅಪೌಷ್ಟಿಕತೆಯೂ ಇರುತ್ತೆ. ಹಾಗಾಗಿ ಅಲ್ಲಿ ಯಾವುದಾದರೂ ರೋಗಗಳು ಬಂದಿದೆ ಅಂತಂದರೆ ಒಂದು ಆ ಮಲಿನತೆಯಿಂದಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತು ಬೇರೆ ಇತರೆ ಎಲ್ಲ ರೋಗಕಾರಕ ಅಂಶಗಳು ಜಾಸ್ತಿ ಆಗ್ತವೆ. ಮತ್ತು ಅಪೌಷ್ಟಿಕತೆ ಇರೋದ್ರಿಂದ ಅವರಿಗೆ ರೋಗ ಬೇಗ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಹೀಗಾಗಿ ಅವರಿಗೆ ಈ ಶೌಚಾಲಯಗಳ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ತುಂಬ ಅಗತ್ಯ ಆಗ್ತದೆ. ಇದ್ರ ಜೊತೆಗೆ ನಾನು ಗಮನಿಸಿದಂತೆ ಬಹಳಷ್ಟು ಜಾಗಗಳಲ್ಲಿ ನಾವು ಸಮುದಾಯ ಅಥವಾ ಸಾರ್ವಜನಿಕ ಶೌಚಾಲಯಗಳನ್ನು ನೋಡ್ತೀವಿ. ಈ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡುವುದರ ಜೊತೆಗೆ ಅವುಗಳ ನಿರ್ವಹಣೆಯ ಬಗ್ಗೆ ಕೂಡ ಅವರಿಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡಬೇಕು ಅಥವಾ ಮನದಟ್ಟು ಮಾಡಿಕೊಡ್ತಕ್ಕಂಥ ಅಗತ್ಯ ಇದೆ. ಯಾಕೆಂತ ಹೇಳಿದರೆ ನಾನು ಆಗಲೇ ಹೇಳಿದೆ, ಎಲ್ಲಿ ಮಲಿನತೆ ಜಾಸ್ತಿ ಇರುತ್ತೆ ಅಲ್ಲಿ ಈ ರೋಗ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಜಾಸ್ತಿ ಆಗ್ತಿರ್ತವೆ. ಸೊ ಅದಕ್ಕೆ ಬದಲಾಗಿ ನಾವು ಒಂದು ವ್ಯವಸ್ಥೆಯಾಗಿ ಸಾರ್ವಜನಿಕ ಶೌಚಾಲಯವನ್ನು ಕೊಡ್ತೀವಿ. ಆದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಎಲ್ಲ ರೋಗ ರುಜಿನಗಳನ್ನ ಒಟ್ಟಾಗಿ ಒಂದು ಕಡೆಗೆ ನಾವೇ ತಂದು ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವೇ ಸೃಷ್ಟಿ ಮಾಡ್ದಂಗಾಗುತ್ತೆ. ಹಾಗಾಗಿ ಶೌಚಾಲಯದ ಅಗತ್ಯತೆ ಎಷ್ಟಿದೆಯೋ ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾರು ಅದನ್ನು ಬಳಕೆ ಮಾಡ್ತಾರೆ ಅವರಿಗೆ ಅದರ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ಅದರ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಆ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಅವರಿಗೆ ಅದರ ಜಾಗೃತಿಯನ್ನು ಮೂಡಿಸಬೇಕು. ಹಾಗೆ ಒಂದು ಸ್ವಚ್ಛವಾಗಿ ವ್ಯವಸ್ಥಿತವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಶೌಚಾಲಯ ಮಾತ್ರ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡಲು ಕೂಡ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯ. ನಾನು ಸಖಿಯಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಯುವ ಜನರೊಟ್ಟಿಗೆ. ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ನನ್ನ ಅನುಭವನ ಹಂಚ್ಕೊಳ್ಬೇಕಂತಂದರೆ, ಪರಿಸರ ಸ್ವಚ್ಛತೆ ವಿಷಯವಾಗಿ ನಾವು ಕಳೆದ 2-3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಪರಿಸರ ಸ್ವಚ್ಛತೆಯಲ್ಲಿ ಅದರಲ್ಲೂ ಕಸ ನಿರ್ವಹಣೆ ಮತ್ತು ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ. ಶೌಚಾಲಯಗಳು ಅಂತ ಅಂದಾಗ ನನಗೆ ಮೊದಲು ನೆನಪಾಗೋದು, ನಾವು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಬಂದ ಹೊಸದರಲ್ಲಿ ಇಲ್ಲಿ ಅನೇಕ ಕಡೆ ಗ್ರಾಮ ವಾಸ್ತವ್ಯಗಳು ಮಾಡಬೇಕಾಗಿ ಬಂದಾಗ ಕೆಲಸದ ಸಂದರ್ಭಗಳಲ್ಲಿ ಅಥವಾ ಈ ತಿರುಗಾಟದ ಸಂಶೋಧನೆ ಸಲುವಾಗಿ ತಿರುಗಾಟಗಳನ್ನು ಕೈಗೊಂಡಾಗ ಅಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದ್ದರು ಸಾಮೂಹಿಕವಾಗಿರ್ತಕ್ಕಂಥ ಬಯಲು ಶೌಚಾಲಯಗಳು. ಸಾಮೂಹಿಕ ಶೌಚಾಲಯಗಳು ಕೆಲವು ಕಡೆ ಈ ಸರ್ಕಾರ ನಿರ್ಮಿಸಿರ್ತಕ್ಕಂಥ ಶೌಚಾಲಯಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿರ್ಮಿಸಿರ್ತಕ್ಕಂಥ ಶೌಚಾಲಯಗಳಾಗಿರ್ಬೋದು. ಆದರೆ ಹೆಚ್ಚು ಜನ ಅವಲಂಬಿಸ್ತಾ ಇರತಕ್ಕಂಥದ್ದು ಮತ್ತು ಇವತ್ತಿಗೂ ಅವಲಂಬಿಸಿರೋದು ಈ ಬಯಲು ಶೌಚಾಲಯಗಳನ್ನೇ. ಈ ಬಯಲು ಶೌಚಾಲಯಗಳಲ್ಲಿ ಜನ ಈ ಏನು ಕಷ್ಟಗಳನ್ನು ಅನುಭವಿಸ್ತಾರೆ ಅಂತಂತಂದರೆ, ಬಯಲುಗಳಿಗೆ ಹೋದಾಗ ಹಂದಿ, ನಾಯಿ, ಹಾವು, ಚೇಳು, ಕೋತಿ, ಸೊಳ್ಳೆ ಈ ಥರ ಪ್ರಾಣಿಗಳ ಕಾಟ ಜಾಸ್ತಿ ಆಗ್ತಾ ಇತ್ತು. ಆದರೆ ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಮಹಿಳಾ ದೃಷ್ಟಿಕೋನದಿಂದ ನೋಡೋದಾದರೆ ಈ ಶೌಚಾಲಯಗಳಿಗೆ ಹೋಗ್ತಕ್ಕಂಥ ಅನೇಕ ಜನ ಹೆಣ್ಮಕ್ಳು ಈ ಹಂದಿ, ನಾಯಿ, ಹಾವು, ಚೇಳು, ಕೋತಿ ಕಾಟಕ್ಕಿಂತ ಹೆಚ್ಚಾಗಿ ಗಂಡಸರ ಕಾಟ ಜಾಸ್ತಿ ಆಗ್ತಾ ಇದೆ. ಒಂದು ಅತ್ಯಾಚಾರ, ಮಾನಭಂಗಕ್ಕೆ ಒಳಗಾಗ್ತಾ ಇರ್ತಕ್ಕಂಥ
ಪ್ರಕರಣಗಳು ಹೆಚ್ಚೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ಕೆಲಸದ ಒಂದು ಹಳ್ಳಿಗಳಲ್ಲಿ ನೋಡುವಾಗ ಅಥವಾ ಸ್ಲಮ್ಗಳಲ್ಲಿ ನೋಡುವಾಗ ಅನೇಕ ಜನ ಶೌಚಾಲಯ ಯಾಕೆ ಕಟ್ಕೊಂಡಿಲ್ಲ ಅಂತಂತಂದ್ರೆ ಜಾಗ ಇಲ್ಲ, ನೀರಿಲ್ಲ, ಅಥವಾ ಸಂಪ್ರದಾಯ ವಾಸನೆ ಬರುತ್ತೆ, ಈ ತರ ಅನೇಕ ವಿಷಯಗಳನ್ನ ಮುಂದಿಡ್ತಾನೆ ಶೌಚಾಲಯಗಳನ್ನ ಕಟ್ಕೊಳ್ದೆ ಇವತ್ತಿಗೂ ಸಹ ಅವರು ಬಯಲು ಶೌಚಾಲಯಗಳನ್ನ ಅವಲಂಬಿಸಿರ್ತಕ್ಕಂಥ ಅಥವಾ ಸಾಮೂಹಿಕ ಶೌಚಾಲಯಗಳನ್ನ ಅವರು ಬಳಸ್ತಾ ಇರ್ತಕ್ಕಂಥ ಸ್ಥಿತಿಗಳನ್ನ ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ ನಗರಗಳು ವಿಸ್ತಾರ ಆಗ್ಲಾಗ್ತಾ ಇದೆ, ತುಂಬಾನೇ ಹೊಸ ಹೊಸ ಬಡಾವಣೆಗಳು ಬರ್ತಾ ಇದ್ದಾವೆ, ಹಾಗೆ ಹಳ್ಳಿಗಳನ್ನು ಸಹ ವಿಸ್ತಾರಗೊಳ್ತಾ ಇದೆ. ಅನೇಕ ಜನ ಅನೇಕ ಕಡೆಗಳಲ್ಲಿ ರಸ್ತೆ ಚತುಷ್ಪಥ ರಸ್ತೆಗಳಾಗ್ತಾ ಇದ್ದಾವೆ. ಅದರ ಜೊತೆಗೆ ಹಳ್ಳಿ ಮತ್ತೆ ನಗರಗಳಲ್ಲಿ ರಸ್ತೆ ವಿಸ್ತಾರಗಳಾಗ್ತಾ ಇದೆ. ಎಲ್ಲೆಲ್ಲಿ ಜನ ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದ್ರು ಅವೆಲ್ಲ ಅಂತ ಜಾಗಗಳೆಲ್ಲವೂ ಸಹ ಇವತ್ತು ಆ ವಿಸ್ತಾರತೆಯ ಭಾಗ ಆಗಿ ಒಳಗಾಗ್ತಾ ಇರೋದ್ರಿಂದ ಅಲ್ಲಿ ಜನ ಶೌಚಾಲಯಕ್ಕೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಇಲ್ಲ ತುಂಬಾ ದೂರ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭಗಳು ಒದಗಿದಾವೆ. ಈಗ ಒದಗಿರೋವಾಗ ಹೆಣ್ಮಕ್ಳಿಗೆ ಹೆಚ್ಚು ಕಷ್ಟಗಳು ಎದುರಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಯುವತಿಯರು ರಾತ್ರಿ ಶೌಚಾಲಯಕ್ಕೆ ಹೋದಾಗ ಅಥವಾ ಬೆಳಗಿನ ಹೊತ್ತಲ್ಲಿ ಶೌಚಾಲಯಕ್ಕೆ ಹೋದಾಗ ಆಗಿರ್ಬೋದು, ಅವರು ಶೌಚಾಲಯಕ್ಕೆ ಹೋಗಿರ್ತಕ್ಕಂಥ ಹೊತ್ತಲ್ಲಿ ಅಲ್ಲಿ ಜನ ಕಾತ್ಕೊಂಡು ಕೂತ್ಕೊಂಡಿರೋದು, ಕೆಲವು ಗಂಡಸರು ವಿಕೃತ ಕಾಮಿಗಳು ಮಾನಭಂಗಕ್ಕೆ ಪ್ರಯತ್ನ ಪಡೋದು, ಲೈಂಗಿಕ ಕಿರುಕುಳಕ್ಕೆ ಒಳಗು ಮಾಡೋದು ಹೆಣ್ಮಕ್ಳನ್ನ, ಆಮೇಲೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ವಿಡಿಯೋ ಮಾಡ್ಕೊಳ್ಳೋದು, ಫೋಟೋಗ್ರಫೀಸ್ ಮಾಡ್ಕೊಳ್ಳೋದು, ಈ ಥರದ ಘಟನೆಗಳನ್ನ ನಾವು ಸುಮಾರು ಬೇರೆ ಬೇರೆ ಹಳ್ಳಿಗಳಲ್ಲಿ ಕೇಳಿಸ್ಕೊಂಡಾಗ ನಮಗೆ ಹೆಚ್ಚಿಗೆ ಆಸಕ್ತಿ ಹುಟ್ಟಿದ್ದು ಯಾಕೆ ಈ ಶೌಚಾಲಯಗಳಿಗೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡಬಾರ್ದು ಅಂತ. ಆಗ ಅನೇಕ ಜನಸಮುದಾಯಗಳ ಜೊತೆಗೆ ನಾವು ಒಂದು ಸಂವಾದನ ಶುರು ಮಾಡಿದ್ವಿ. ಆ ಸಂವಾದದಲ್ಲಿ ಅವರು ಹಬ್ಬ, ಜಾತ್ರೆ, ಕುಡಿತ ಅಥವಾ ಇತರೆ ಖರ್ಚುಗಳಿಗೆ ಅವರು ಒತ್ತು ಕೊಡುವಷ್ಟು ದಿನನಿತ್ಯದ ದೈನಿಕ ಚಟುವಟಿಕೆಗಳೇನಿದ್ದಾವೆ, ಈ ದೈನಿಕ ಚಟುವಟಿಕೆ ಭಾಗ ಆಗಿರ್ತಕ್ಕಂಥ ಶೌಚಾಲಯಕ್ಕೆ ಯಾವತ್ತೂ ಅವರು ಯೋಚನೆನೇ ಮಾಡೋದಿಲ್ಲ. ಅಥವಾ ಇತ್ತೀಚೆಗೆ ನೋಡ್ತಾ ಇರೋದಂತಂದ್ರೆ ಮೊಬೈಲ್ ಜನ ಇಟ್ಕೊಳ್ತಾರೆ, ಅದಕ್ಕೆ ಕರೆನ್ಸಿ ಹಾಕಿಸ್ತಾರೆ, ಮೊಬೈಲ್ನ ಮೇಂಟೈನ್ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ಉಸಿರಿನಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು ನೇಚರ್ ಕಾಲ್. ಅನೇಕ ಜನ ಹೆಣ್ಮಕ್ಳು ಬೆಳಗ್ಗೆ ಹೋದ್ರೆ ಮತ್ತೆ ರಾತ್ರಿನೇ ನಗರದ ಸಂದರ್ಭಗಳಲ್ಲಿ ಆಚೆ ಕಡೆ ಕೆಲಸ ಮಾಡಕ್ ಹೋದಾಗ ಆಗಿರ್ಬೋದು, ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡೋ ಅಂತ ಸಂದರ್ಭದಲ್ಲಿ ಶೌಚಾಲಯಗಳಿಲ್ದೇನೆ ಹೆಣ್ಮಕ್ಳು ತಡ್ಕೊಂಡು ಅನೇಕ ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ಒಳಗಾಗಿರ್ತಕ್ಕಂಥ ಸಂದರ್ಭಗಳನ್ನು ನಾವು ತುಂಬಾ ಕಾಣ್ತಾ ಇದ್ದೀವಿ. ಆದ್ರೂ ಜನಕ್ಕೆ ಒಂದು ಮೋಟಿವೇಶನ್ ಕೊರತೆ ತುಂಬಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸಾಮೂಹಿಕ ಶೌಚಾಲಯಗಳ ಬಗೆಗೆ ಸರ್ಕಾರ ಗಮನ ವಹಿಸುತ್ತೆ, ಆದ್ರೆ ಆ ಸಾಮೂಹಿಕ ಶೌಚಾಲಯಗಳ ನಿರ್ವಹಣೆ ಸರಿಯಾಗಿಲ್ಲದೆ ಇರೋದ್ರಿಂದ ಅನೇಕ ಅನಾರೋಗ್ಯಕರ ಘಟನೆಗಳು, ಸಂಗತಿಗಳು ಹೆಚ್ಚೆಚ್ಚು ಆಗ್ತಾ ಇದ್ದಾವೆ. ಆದ್ರೆ ಇತ್ತೀಚೆಗೆ ಇನ್ನೊಂದು ಹೊಸ ಪ್ರಕರಣಗಳೇನ್ ಕಾಣಿಸ್ತಾ ಇದ್ದಾವೆ ಅಂತಂತಂದ್ರೆ, ಶೌಚ ಇಲ್ಲದೆ ಇರ್ತಕ್ಕಂಥ ಮನೆಗಳಿಗೆ ನಾವು ಸೊಸೆಯಾಗಿ ಹೋಗೋದಿಲ್ಲ, ಮದ್ವೆ ಆಗೋದಿಲ್ಲ ಅಂತಕ್ಕಂಥ ಪ್ರಕರಣಗಳು ಅಲ್ಲಲ್ಲಿ ಈಗ ಶುರುವಾಗಿದೆ. ಅಂದ್ರೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಪ್ರಶ್ನೆ ಹೇಗೆ ಇದು ಹೆಚ್ಚು ತಳಕಾಕೊಂಡಿದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನೊಂದು ನಮ್ಮ ಕೆಲಸದ ಸಂದರ್ಭದಲ್ಲೇ ಹೇಳೋದಾದ್ರೆ, ಸಮುದಾಯ ಒಂದು ಎಚ್ಚೆತ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಮರಿಯಮ್ಮನಹಳ್ಳಿ ಮತ್ತೆ ನಾಗೇನಹಳ್ಳಿ ಅಂತಕ್ಕಂಥ 2 ಹಳ್ಳಿಗಳನ್ನ ನಾವು ಉದಾಹರಣೆಯಾಗಿ ಹೇಳ್ಬೋದು. ನಾವು ಈ ಪರಿಸರ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡುವಾಗ ಆ ಹಳ್ಳಿಗಳಲ್ಲಿ ಹೋಗಿ ಜನಕ್ಕೆ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇಳಿದಾಗ ಅವರು ಅದೇ ಸಾಮಾನ್ಯವಾಗಿ ಎಲ್ಲ ಕಡೆ ಏನು ಉತ್ತರ ಸಿಕ್ಕುತ್ತೆ ಅದೇ ಉತ್ತರ ಕೊಡ್ತಾ ಇದ್ರು. ಆದ್ರೆ ಬೆಂಗಳೂರಿನ CHC ಪ್ರಹ್ಲಾದ್ ಅವ್ರನ್ನ ಕರೆಸಿ ನಾವು ಒಂದು ಅವರ ಒಂದು ಕೊಲಾಬ್ರೇಷನ್ ಅಲ್ಲಿ ಈ ಪರಿಸರ ಸ್ವಚ್ಛತೆ ಕಾರ್ಯಕ್ರಮದ ಒಂದು ಸಮುದಾಯದ ಅವೇರ್ನೆಸ್ ಪ್ರೋಗ್ರಾಮ್ಸ್, ಸಮುದಾಯದ ಜೊತೆಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಹಮ್ಮಿಕೊಂಡಾಗ 2 ಹಳ್ಳಿಗಳಲ್ಲಿ ಅನೇಕ ಜನ ಇದರಿಂದ ಎಚ್ಚೆತ್ತುಕೊಂಡ್ರು, ಅರಿವುಗೊಂಡು ಸ್ವಂತ ಸಮುದಾಯ ಅವರ ಶೌಚಾಲಯಗಳನ್ನ ಕಟ್ಟಿಸ್ಕೊಳ್ಳಿಕ್ಕೆ ಮುಂದೆ ಬಂದ್ರು. ಹೀಗೆ ಮುಂದೆ ಬಂದಾಗ ಗ್ರಾಮ ಪಂಚಾಯತಿ ಮತ್ತೆ NREGಯ ಅಡಿಯಲ್ಲಿ 9,200 ರೂಪಾಯಿ ಒಂದು BPL ಫ್ಯಾಮಿಲಿಗೆ
ಒಂದು ಶೌಚಾಲಯನ ಕಟ್ಟಿಕೊಳ್ಳಿಕ್ಕೆ ಹಣದ ಸಹಾಯನ ಕೊಡ್ತಕ್ಕಂಥ ಒಂದು ನೆರವು ಏನಿದೆ ಸರ್ಕಾರದ ಕಡೆಯಿಂದ ಇದೆ. ಇದನ್ನ ನಾವು ಅವರಿಗೆ ಈ ಅರ್ಜಿಗಳನ್ನ ಹಾಕ್ಸಿ ಅವ್ರ ಶೌಚಾಲಯನ ಅವರೇ ಕಟ್ಟಿಸ್ಕೊಳ್ಳಿಕ್ಕೆ ಒಂದು ಮೋಟಿವೇಶನ್ ಮಾಡಿದಾಗ ಅನೇಕ ಜನ ನಮ್ಗೆ ಇದಾಗೋದಿಲ್ಲ, ಬರೋದಿಲ್ಲ, ಅದಕ್ಕೆ ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ತಿಂಗ್ಳನ್ಗಟ್ಲೆ ನಾವು ಮೋಟಿವೇಶನ್ ಮಾಡಿದ್ಮೇಲೂ ಸಹ ಸುಮ್ಮನೆ ಇದ್ರು. ಆದ್ರೆ ನಾವು ಮತ್ತೆ ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವರು ಇನ್ನ ಅನೇಕ ನೆಪಗಳನ್ನ ಹೇಳ್ತಾನೆ ಮುಂದೂಡ್ಲಿಕ್ಕೆ ಶುರು ಮಾಡ್ತಾ ಇದ್ರು. ನಾವು ಒಂದ್ ದಿವಸ ಯಾಕೆ ಇದು ಆಗೋದಿಲ್ಲ, ಇದಕ್ಕೆ ನಮ್ಮ ಶ್ರಮನ ನಾವು ಉಪಯೋಗಿಸಿ ಯಾಕೆ ಕಟ್ಕೊಳಕ್ ಆಗೋದಿಲ್ಲ, ನೋಡೋಣ, ಇದನ್ನ ನಾವೇ ಮಾಡ್ಲಿಕ್ಕಾಗುತ್ತೆ, ಬೇರೆಯವರ ಶ್ರಮಕ್ಕೆ ನಾವು ಕಾಯ್ಬೇಕಾಗಿಲ್ಲ ಅಂತ ನಾನು ತೋಡ್ಲಿಕ್ಕೆ ಶುರು ಮಾಡಿದೆ. 3-3.5 ಅಡಿ ಜಾಗನ, ಒಂದು ಶೌಚಾಲಯ ಜಾಗನ ಒಂದಷ್ಟು ಜನ ಒಂದು 8-10 ಕಡೆ ಮಾರ್ಕಿಂಗ್ ಮಾಡಿ ತೋಡ್ಲಿಕ್ಕೆ ಶುರು ಮಾಡಿದಾಗ, ಅಯ್ಯೋ ನೀವು ತೋಡೋವಾಗ ನೀವು ಕೆಲಸ ಮಾಡ್ತೀರಾ ನಮ್ಗೆ ಯಾಕಾಗಲ್ಲ ಅಂತ ಒಂದೇ ದಿವಸದಲ್ಲಿ 8-10 ಜನ ಮೋಟಿವೇಶನ್ ಆಗಿ 10 ಗುಂಡಿ ಸಂಜೆ ಅಷ್ಟೊತ್ತಿಗೆ ರೆಡಿ ಆಯ್ತು. ಅವ್ರದೇ ಸ್ವಂತ ಶ್ರಮ, ಅವರೇ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ಮನೆಯವರೇ ನಿಂತು 3-3.5 ಅಡಿ ಅಗಲ ಆಳದಲ್ಲಿ ಗುಂಡಿನ ತೋಡಿದ್ರು. ಮತ್ತೆ ಕೇವಲ 9,000-9,500 ಸಾವಿರದ ಒಳಗಡೆ ಸರಳ ವೆಚ್ಚದಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಂಡ್ರು. ನಿರ್ಮಾಣ ಮಾಡ್ಕೊಳ್ಳೋದ್ರ ಜೊತೆಗೆ ಬಾತ್ರೂಮ್ ಸಹ ನಿರ್ಮಾಣ ಮಾಡ್ಕೊಂಡ್ರು. ಕೇವಲ ಶೌಚಾಲಯಗಳಷ್ಟೇ ನಿರ್ಮಾಣ ಮಾಡ್ಕೊಳ್ಳಿಲ್ಲ, ಅನೇಕ ಜನ ಬಾತ್ರೂಮ್ಗಳನ್ನ ಸಹ ನಿರ್ವಹಣೆ ಮಾಡ್ಕೊಂಡ್ರು. ನಿರ್ಮಾಣ ಮಾಡ್ಕೊಂಡು ಈಗ ಅವರೆಲ್ಲ ಬಳಸ್ತಾ ಇದ್ದಾರೆ. ಅಂದ್ರೆ ಉದಾಹರಣೆ ಏನಂತಂದ್ರೆ, ಜನಕ್ಕೆ ಎಲ್ಲ ಒಂದ್ ಕಡೆಗೆ ಬೇಕಾಗಿರೋದು ಒಂದು ಅವ್ರ ಜೊತೆಗೆ ನಿಲ್ಬೇಕು. ಅವ್ರಿಗೆ ಆ ನಿಲ್ತಕ್ಕಂತ ಒಂದು ಶಕ್ತಿ, ಚಾಲನೆ ಶಕ್ತಿ ಬೇಕಷ್ಟೇ. ಆ ಚಾಲನೆ ಶಕ್ತಿ ಬೇಕು, ಮತ್ತೆ ಮಾಹಿತಿ ಬೇಕು. ಆ ಮಾಹಿತಿ ಬೇಕು, ಮತ್ತೆ ಮಾಡೆಲ್ಸ್ ಬೇಕು, ಮಾದರಿಗಳು ಬೇಕು. ಅವ್ರಿಗೆ ಮಾದರಿಗಳೇನಾಗ್ಬಿಡುತ್ತೆ, ಅನೇಕ ಸರಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಶೌಚಾಲಯಗಳು ಮಾದರಿ ಆಗ್ಬೋದು, ಅಥವಾ ಶೌಚಾಲಯಗಳ ಬಗೆಗೆ ಅರಿವಿಲ್ಲದ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಅವ್ರ ಮುಂದೆ ಕಣ್ಮುಂದೆ ಇರುತ್ತೆ. ಆದ್ರೆ ಅವ್ರಿಗೆ ಮಾದರಿಗಳನ್ನ ಹಿಡ್ದೆ ನಾವು ಹೊಸತನದ ಹೊಸ ಬದಲಾವಣೆನ ಕಟ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಮುದಾಯ ಎಚ್ಚೆತ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಈ ನಾಗೇನಹಳ್ಳಿ ಮತ್ತೆ ಮರಿಯಮ್ನಹಳ್ಳಿ ತುಂಬಾ ಒಳ್ಳೆ ಉದಾಹರಣೆ. ಅಲ್ಲಿನ ಅನೇಕ ಜನ ಸಮುದಾಯದ ಜನ ಎಚ್ಚೆತ್ಕೊಂಡು ಅವರೇ ಮುಂದೆ ಬಂದು ಶೌಚಾಲಯಗಳನ್ನ ನಿರ್ಮಿಸ್ಕೊಂಡು ಗ್ರಾಮ ಪಂಚಾಯತಿಯಿಂದ ಮತ್ತೆ NREGಯಿಂದ ಬರ್ತಕ್ಕಂಥ 9,200 ರೂಪಾಯಿ ಹಣವನ್ನ ಸಹ ಅವರು ತಕೊಂಡು ಆ ಹಣದ ಒಳಗಡೆನೆ, ಆ ಹಣ ಬರ್ತಕ್ಕಂಥ ಹಣದ ಒಳಗಡೆನೆ ಅವರು ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರು ಬಳಸ್ತಾ ಇದ್ದಾರೆ. ಅನೇಕ ಕಡೆ ಗೌರ್ಮೆಂಟ್ ನಿರ್ಮಲ ಶೌಚಾಲಯ ಯೋಜನೆಯಲ್ಲಿ ಗೌರ್ಮೆಂಟ್ ಶೌಚಾಲಯಗಳನ್ನ ಕಟ್ಟಿಸಿದೆ ಅನೇಕ ಜಿಲ್ಲೆಗಳಲ್ಲಿ. ಆದ್ರೆ ಅನೇಕ ಜನ ಅದನ್ನ ಬಳಸ್ತಾ ಇಲ್ಲ. ಯಾಕಂತಂದ್ರೆ ಅದ್ರ ಬಗ್ಗೆ ಒಂದು ಈ ಸ್ವಂತ ಜನ ನಿರ್ಮಾಣ ಮಾಡ್ಕೊಂಡಿಲ್ಲ. ಯಾರ ಕಟ್ಕೊಟ್ಟಿದ್ದಾರೆ ಅದನ್ನ ಅವರು ಸ್ಟೋರ್ ರೂಮ್ಸ್ ಮಾಡ್ಕೊಂಡಿದ್ದಾರೆ, ಇನ್ ಕೆಲವರು ಅದನ್ನ ಗೋಡನ್ಗಳು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜನ ಸಮುದಾಯಗಳೇ ಎಚ್ಚೆತ್ಕೋಬೇಕು. ಯಾವುದೇ ಒಂದು ಪರಿಸರ ಸ್ವಚ್ಛತೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಮುದಾಯಗಳಿಗೆ ಎಚ್ಚೆತ್ಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಳೆಯಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಒಂದು ಮೋಟಿವೇಶನ್ ಆಗಿ ನಾವು ಕೆಲಸ ಮಾಡ್ಬೋದು, ಚಾಲನ ಶಕ್ತಿಯಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಅದೇ 10 ಜನ ಟಾಯ್ಲೆಟ್ ಅಂದ್ರೆ ಶೌಚಾಲಯ ಕಟ್ಟಿಸ್ಕೊಳ್ಳೋದ್ರ ಜೊತೆಗೆ ಸ್ನಾನ ಮಾಡೋ ಮನೆನೂ ಕಟ್ಟಿಸ್ಕೊಂಡ್ರು. ತುಂಬಾ ಚೆನ್ನಾಗಿ ಇದ್ದಾರೆ. ಅದು ಲೈಫ್ ಲಾಂಗ್ ಯೂಸ್ ಆಗ್ಬೋದಂತ ಅನಿಸುತ್ತೆ. ಅಂದ್ರೆ ನಮಗೆ ಸ್ವಚ್ಛತೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ತೆಗೆದಾಕೋದು ಅಥವಾ ಕಸ ಇದ್ದಂಗೆ ನೋಡ್ಕೊಳ್ಳೋದು ಅದು ಅಷ್ಟೇ ಅಲ್ಲ. ನಮಗೆ ನಮ್ಮ ಗೌರವ ಘನತೆ ಅಂತ ಬರ್ಬೇಕಂತ ಹೇಳಿದ್ರೆ ಶೌಚಾಲಯ ಕೂಡ ಅದು ತುಂಬಾ ಅನಿವಾರ್ಯ, ಮುಖ್ಯತೆ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯ್ತು. ಈಗ ಅದು ತುಂಬಾ ಅನುಕೂಲ ಆಗಿದೆ. ಈಗ 10 ಜನ ಅದ್ರ ಜೊತೆಗೆ ಈಗ ಒಂದು 50 ಜನ ಮತ್ತೆ ರೆಡಿ ಆಗಿದ್ದಾರೆ. ಮರಿಯಮ್ನಹಳ್ಳಿಯಲ್ಲಿ ಒಂದೇ ಗ್ರಾಮದಲ್ಲಿ 50 ಜನ ರೆಡಿ ಆಗಿದ್ದಾರೆ. ನಾವು ಮತ್ತೆ ಈ ಸರಿ ಶೌಚಾಲಯ ಕಟ್ಟಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಮತ್ತೆ ಭಾಗ್ಯ ಮೇಡಮ್ ಅಂದ್ರೆ ಅವ್ರ ಒಂದ್ ರೀತಿ ಸಲಹೆ ಮಾರ್ಗದರ್ಶನ ಕೊಟ್ರೆ, ಪ್ರಹ್ಲಾದ್ ಸರ್ ಅದು ಇಂಜಿನಿಯರಿಂಗ್ ಆಗಿ ಅಂದ್ರೆ ಸೈಂಟಿಫಿಕ್ ಆಗಿ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ರೆ, ಅಲ್ಲಿ ಕಡಿಮೆ ಜಾಗದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೇಗೆ ಕಟ್ಟಿಸ್ಕೋಬೇಕಂತ ಹೇಳ್ಬಿಟ್ಟು ಅವರು ತುಂಬಾ ಮಾರ್ಗದರ್ಶನ ಮಾಡಿದ್ರು. ಅದೊಂದು ಅನುಕೂಲ ಆಯ್ತು ಅಲ್ಲಿ. ಆ ಒಂದು ಪರಿಣಾಮ ನೋಡ್ಬಿಟ್ಟು ಅವೆರಡು, ಕಡಿಮೆ ಖರ್ಚು ಮತ್ತೆ ಕಡಿಮೆ ಅವಧಿಯಲ್ಲಿ ತಾವೇ ಕಡಿಮೆ ಜಾಗದಲ್ಲಿ ಹೇಗ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅದು ಪ್ರೇರಣೆ ಇಂದಲೇ ಇನ್ನು 50ಕ್ಕಿಂತ ಜಾಸ್ತಿನೇ ಇರ್ಬೋದು ಅನ್ಸುತ್ತೆ, ಅಷ್ಟು ಜನ ರೆಡಿ ಆಗಿದ್ದಾರೆ. ಆಮೇಲೆ ಇದೇ ರೀತಿ ಕಾರ್ಯಕ್ರಮಗಳನ್ನ ನಾವು ಡನಾಪುರದಲ್ಲಿನೂ ಈ ತರ ಘಟನೆಗಳು, ಕೆಲವೊಂದು ಘಟನೆಗಳು ನಡೆದಿದ್ದು. ಡನಾಪುರ, ದೇವಲಾಪುರ, ನಾಗೇನಹಳ್ಳಿ, ಮತ್ತೆ
ವೆಂಕಟಾಪುರ, ವೆಸನ್ಕೆರೆ ಮುಂತಾದ ಹಳ್ಳಿಗಳಲ್ಲೆಲ್ಲ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹಮ್ಮಿಕೊಂಡಿದ್ದೀವಿ. ಅದು ಆಗ್ತಾ ಇದೆ ಕೂಡ, ತುಂಬಾ ಯಶಸ್ವಿಯಾಗಿ ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ತೊಂದರೆ ಏನಂತ ಹೇಳಿದ್ರೆ ನೀರಿಂದು ಸಮಸ್ಯೆ, ಮತ್ತೆ ಟಾಯ್ಲೆಟ್ ಫಿಟ್ ಅನ್ನ ದೊಡ್ಡದಾಗಿ ತೆಗಿಬೇಕು ಅಂತ, ಅವೆರಡು ಬಿಟ್ರೆ ಬೇರೆ ಏನು ಸಮಸ್ಯೆ ಇರಲಿಲ್ಲ. ಅದನ್ನ ಹಿಡಿದು ನಾವು ತೋರಿಸ್ಕೊಟ್ಟಾಗ ಅದನ್ನೆಲ್ಲ ಮಾಡ್ಕೊಂಡು ಇದು ಮಾಡಿದ್ರು. ಹಂಗಾಗಿ ಈ ಕಾರ್ಯಕ್ರಮ ಮತ್ತೆ ಈ ಸ್ವಚ್ಛತೆ, ಗೌರವ, ಘನತೆ ಅಂತ ಹೇಳ್ಬಿಟ್ಟು ಈ 1-3 ವಿಷಯದ ಮೇಲೆ ನಾವು ಮುಂದೆ ಬೇರೆ ಹಳ್ಳಿಯಲ್ಲೇನೋ ಇಂಥ ಕಾರ್ಯಕ್ರಮ ಮಾಡ್ಬೋದು ಅಂತ ಅನ್ಸುತ್ತೆ. ಇದು ನನ್ನ ಅನುಭವ ಕೂಡ. ಅಂದ್ರೆ ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಅಂತ ಹೇಳ್ಬಿಟ್ಟು ಅನಿಸಿದೆ. ಅಲ್ಲಿ ಕೂಡ ಡನಾಪುರದಲ್ಲಿ ಕೂಡ ಒಂದು 5 ಜನ ರೆಡಿ ಆಗಿದ್ದಾರೆ ಈಗ ಸದ್ಯಕ್ಕೆ ಕಟ್ಟಿಸ್ಕೊಳ್ಳೋಕೆ. ಆಮೇಲೆ ದೇವಲಾಪುರದಲ್ಲಿ ಕೂಡ ಒಂದು 5 ಜನ ರೆಡಿ ಇದ್ದಾರೆ. ಬೇರೆ ಹಳ್ಳಿಯಲ್ಲಿ ನಾಗೇನಹಳ್ಳಿಯಲ್ಲಿ ಅವಾಗಲೇ 2-3 ಜನ ಕಟ್ಟಿಸ್ಕೊಂಡಿದ್ದಾರೆ, ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ವೆಸನ್ಕೆರೆ, ವೆಂಕಟಾಪುರ ಅಲ್ಲಿ ಕೂಡ ಈ ರೀತಿ ತರಬೇತಿ ಮುಗಿದ ನಂತರ ಒಬ್ರು ಎಲ್ಲಿ ಕೂಡ ತರಬೇತಿ ಮಾಡಿದ್ದಷ್ಟೇ ಅಲ್ಲ, ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡಂತ ಉದಾಹರಣೆ ಇತ್ತು ನನಗೆ. ಹಂಗಾಗಿ ಈ ತರ ಮಾಹಿತಿ ಕೊಡೋದಷ್ಟೇ ಅಲ್ಲ, ಆಕ್ಷನ್ ತಗೊಳ್ಳೋದು ಅಂತ ಹೇಳ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನದು ಹೆಸರು? ಜೋರಾಗಿ ಹೇಳ್ಬೇಕ್ರಿ. ಎಲ್ಲಿ ಮನೆ? ಇದೇ ಮನೆನಾ ನಿಮ್ದು? ಯಾವಾಗ ಕಟ್ಸ್ಕೊಂಡ್ರಿ ಪಾಯ್ಕಾನಿ? ಮುಗಿದಾಗ ಹೋದ ವರ್ಷ 3 ವರ್ಷ 3 ವರ್ಷ ಆಯ್ತು. ಮೊದ್ಲೆಲ್ಲ ಹೋಗ್ತಿದ್ರಿ? ಎಲ್ಲಿ? ಜೋರ ಹೊಲ್ದಾಗ ಹೋಗಿದ್ವಿ. ಹೊಲ್ದಾಗ ಹೋಗ್ತಿದ್ರಿ? ಯಾಕೆ ಕಟ್ಸ್ಕೊಂಡ್ರಿ? ಮತ್ತೆ ಅಲ್ಲೇ ಹೋಗ್ಬೋದಾಯ್ತಲ್ಲ. ಬರತ್ಗಾರ ಬಂತು ಕಟ್ಸಿ. ಬರಕಾಲ ಬಂತು, ಕಟ್ಸ್ಬೇಕು ಅನಿಸ್ತು. ಹೋಗ್ತೀರಾ ದಿನ ಅಲ್ಲಿಗೆ ಹೋಗ್ತೀರಾ? ಚೆನ್ನಾಗ್ ಅನ್ಸುತ್ತೆ ಇವಾಗ? ಚೆನ್ನಾಗ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಏನಕ್ಕೂ ಹೊರಗೆ ಹೋಗಲ್ಲ ನೀವು ಇವಾಗ? ಎಲ್ಲ ಒಳಗೆ? ಎಲ್ಲ ಒಳಗೆ ಹೋಗ್ತೀರಿ? ಚೆನ್ನಾಗಿ ಉಪಯೋಗ ಮಾಡ್ತೀರಿ. ತುಂಬಿಲ್ಲ ಇನ್ನು ಗುಂಡಿ?